शुक्लांबरधरं विष्णुं चतुर्भुजं अनेकदन्तं भक्तानां एकदन्तमुपास्महे। ಜನಮನದಲ್ಲಿ ಸದ್ಭಾವನೆ ಬೀರಲು, ಜನಮನದಲ್ಲಿ ಸದ್ಭಾವನೆ ಬೀರಲು ಇನ್ನೊಮ್ಮೆ ಬಾ ಗುರುರಾಯ, ಗುರುರಾಯ ಮತ್ತೊಮ್ಮೆ ಬಾ ಗುರುರಾಯ. ಜನಮನದಲ್ಲಿ ಸದ್ಭಾವನೆ ಬೀರಲು, ಜನಮನದಲ್ಲಿ ಸದ್ಭಾವನೆ ಬೀರಲು ಇನ್ನೊಮ್ಮೆ ಬಾ ಗುರುರಾಯ, ಗುರುರಾಯ ಮತ್ತೊಮ್ಮೆ ಬಾ ಗುರುರಾಯ, ಗುರುರಾಯ ಇನ್ನೊಮ್ಮೆ ಬಾ ಗುರುರಾಯ. ಲೋಕವು ತುಂಬಿ ನಿಂತಿದೆ, ಪಾಪವೇ ಲೋಕವು ತುಂಬಿ ನಿಂತಿದೆ. ಪಾಪಹರನೆ ನೀ ಬೇಗನೆ ಬಾರೋ, ಪಾಪಹರನೆ ನೀ ಬೇಗನೆ ಬಾರೋ, ಪಾಪಹರನೆ ನೀ ಬೇಗನೆ ಬಾರೋ ಇನ್ನೊಮ್ಮೆ ಬಾ ಗುರುರಾಯ, ಗುರುರಾಯ ಮತ್ತೊಮ್ಮೆ ಬಾ ಗುರುರಾಯ. ಜನಮನದಲ್ಲಿ ಸದ್ಭಾವನೆ ಬೀರಲು, ಜನಮನದಲ್ಲಿ ಸದ್ಭಾವನೆ ಬೀರಲು ಇನ್ನೊಮ್ಮೆ ಬಾ ಗುರುರಾಯ, ಗುರುರಾಯ ಮತ್ತೊಮ್ಮೆ ಬಾ ಗುರುರಾಯ. ತುಂಗಾ ನದಿಯ ಗೆಲುವ ಚಂದಿರ ಅಂತರಂಗದಲ್ಲಿ ನೆಲೆಸಿ ನಿಂತಿಹ. ತುಂಗಾ ನದಿಯ ಗೆಲುವ ಚಂದಿರ ಅಂತರಂಗದಲ್ಲಿ ನೆಲೆಸಿ ನಿಂತಿಹ. ಕಂತು ಪಿತಾಶ್ರೀ ಪ್ರಾಣೇಶ ವಿಠಲ, ಕಂತು ಪಿತಾಶ್ರೀ ಪ್ರಾಣೇಶ ವಿಠಲ. ಸಂತಸದಲ್ಲಿ ನಿನ್ನ ಭಕ್ತರ ಪೊರೆಯಲು, ಸಂತಸದಲ್ಲಿ ನಿನ್ನ ಭಕ್ತರ ಪೊರೆಯಲು ಇನ್ನೊಮ್ಮೆ ಬಾ ಗುರುರಾಯ, ಗುರುರಾಯ ಮತ್ತೊಮ್ಮೆ ಬಾ ಗುರುರಾಯ, ಗುರುರಾಯ ಇನ್ನೊಮ್ಮೆ ಬಾ ಗುರುರಾಯ. ತನುಮನಧನವನು ನಿನಗರ್ಪಿಸಿದೆ ಎನ್ನುತ್ತ ಕೇಳುತ್ತಲಿ ಪಾಪದಿ ನೊಂದೆ. ತನುಮನಧನವನು ನಿನಗರ್ಪಿಸಿದೆ ಎನ್ನುತ್ತ ಕೇಳುತ್ತಲಿ ಪಾಪದಿ ನೊಂದೆ. ದೀನರ
ಕೂಗಿದೆ ದಿನದ ರಕ್ಷಿಸು ಎಂದು ಕೂಗಿದೆ ಗುರುರಾಯ ನಿನ್ನ ಕಾಡಿಬೇಡಿದೆ ಗುರುರಾಯ ನಿನ್ನ ಕಾಡಿಬೇಡಿದೆ ಇನ್ನೊಮ್ಮೆ ಬಾ ಗುರುರಾಯ ಗುರುರಾಯ ಮತ್ತೊಮ್ಮೆ ಬಾ ಗುರುರಾಯ ಜನಮನದಲ್ಲಿ ಸದ್ಭಾವನೆ ಬೀರಲು ಜನಮನದಲ್ಲಿ ಸದ್ಭಾವನೆ ಬೀರಲು ಇನ್ನೊಮ್ಮೆ ಬಾ ಗುರುರಾಯ ಗುರುರಾಯ ಮತ್ತೊಮ್ಮೆ ಬಾ ಗುರು ಇನ್ನೊಮ್ಮೆ ಬಾ ಗುರು ಮತ್ತೊಮ್ಮೆ ಬಾ ಗುರುರಾಯ. हरि ओम 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 राम नामद महिमे हरितवनो नैया राम नामद महिमे हरितवनो नैया राम नामद महिमे हरितवनो नैया परम पुरुष राम नामद बलदे सागर वलंघिसिवे राम नामद बलदे सागर वलंघिसिवे दुष्ट दानवरನ್ನು ಮೆಟ್ಟಿ ಮೆರೆದೆ ಕಡು वैदेही तैनी स्वर्णमूर्तिके नमो वैदेही
राम नाम हरे ಎಲ್ಲಿ ರಾಮನ ನಾಮ ಭಜಿಸುವರೋ ಭಕ್ತ ಜನ ಎಲ್ಲಿ ರಾಮನ ನಾಮ ಭಜಿಸುವರೋ ಭಕ್ತ ಜನ ಎಲ್ಲಿಗೆ ಓಡಿ ಬರುವೆಯಂತೆ ಅಲ್ಲಿಗೆ ಓಡಿ ಬರುವಿನಂತೆ ನಿನ್ನ ಕರುಣೆಯ ರಾಮ ಮನಲ್ಲವೋ ರಾಮ ನಿನ್ನ ಕರುಣೆಯ ರಾಮ ಮನವೆಲ್ಲವೋ ರಾಮ ರಾಮನಾಮದ ಮಹಿಮೆ ಜಗಕ್ಕೆ ತೋರಿಸಿದೆ ರಾಮನಾಮದ ಮಹಿಮೆ ಹರಿಕರನು ನೀನೆಯ ರಾಮನಾಮದ ಮಹಿಮೆ ಹರಿಕರನು ನೀನೆಯ ಪರಮ ಪುರುಷನೇ ಹನುಮ ಶ್ರೀರಾಮದೂತ ರಾಮನಾಮದ ಮಹಿಮೆ ಹರಿಕರನು ನೀನೆಯ ರಾಮನಾಮದ ಮಹಿಮೆ ರಾಮನಾಮದ ಮಹಿಮೆ ರಾಮನಾಮದ ಮಹಿಮೆ ಹರಿದವನು ನೀನಯ್ಯ. ಹರಿ ಓಂ. ಆತ್ಮೀಯ ಬಂಧುಗಳೇ, 7ನೇ ದಿವಸದ ತಾಯಿಯ ಸನ್ನಿಧಿಯಲ್ಲಿ ಶರನ್ನವರಾತ್ರಿ ಉತ್ಸವಕ್ಕೆ ಸೇರಿದ ಎಲ್ಲ ಭಕ್ತರೊಂದಿಗೆ ಅನಂತ ಪ್ರಣಾಮ ಸಲ್ಲಿಸುತ್ತಾ ಓಂಕಾರ ಧ್ಯಾನದ ಮೂಲಕವಾಗಿ ಕಥೆ ಪ್ರವೇಶ ಮಾಡೋಣ. ಎಲ್ಲ ನೇರವಾಗಿ ಕೂತು ಚಿನ್ಮುದ್ರೆ ಮೂಲಕವಾಗಿ ಪದ್ಮಾಸನಾಸೀನರಾಗಿ ಓ ओंकारबिंदु संयुक्तम ओंकारबिंदु संयुक्तम नित्यं ध्यायन्ति योगिनः नित्यं ध्यायन्ति योगिनः कामदं मोक्षदं चैव कामदं मोक्षदं चैव ओंकाराय नमो नमः 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 ओंकाराय नमो नमः
सिद्धिविनायक स्वामी की जय ग्राम देवता माता की जय सनातन हिंदू धर्म की जय भारत माता की जय सब साधु संतन की जय नमः पार्वती पतये हर हर महादेव। महादेव हरि ओम गुरुभ्यो नमः परमगुरुभ्यो नमः। गुरुचरणारविन्दाभ्यां नमः। गुरुं गणपतिं दुर्गां भास्करं शिवम् अच्युतं ब्रह्माणं गिरिजां लक्ष्मीं वाणीं वन्दे विभूतये। वक्रतुण्ड महाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। या देवी सर्वभूतेषु मातृरूपेण संस्थिता नमस्तस्यै 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 नमो नमः। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। नमः शांताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकं सततगणनाथ सिद्धियनीवकारकरि सततगणनाथ सिद्धियनीवकारकरि सततगणनाथ सिद्धियनीवकारकरि मतिय प्रेरी पडो पार्वती देवी मतिय प्रेरी पडो पार्वती देवी सततगणनाथ सिद्धियनीवकारकरि सततगणनाथ सिद्धियनीवकारकरि मुक्तिपथमनयैव महरुद्रदेवरो मुक्तिपथमनयैव महरुद्रदेवरो भक्तिदायकरो भारती देवी भक्तिदायकरो पार्वती देवियो शास्त्रಗಳಲ್ಲಿ ವನಜ ಸಂಭವನ ರಸಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿತ್ತು ಪರಿಪಾಲಿಸುವ ನಮ್ಮ ಪರಮಾನನು ಪರಿಪಾಲಿಸುವ
ನಮ್ಮ ಪವಮಾನವು ಪರಿಪಾಲಿಸುವ ನಮ್ಮ ಪವಮಾನವು ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ ಚಿತ್ತದಲ್ಲಿ ಆನಂದ ಸುಖವ ನೀವು ರಮಾ ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನು ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನು ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವನು ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವನು ಸತತ ಗಣನಾಥ ಸತತ ಗಣನಾಥ ಸತತ ಗಣನಾಥ सिद्धिविनायक स्वामी की जय जगत जननी महामाता की जय हरि भजन माडो निरंतर हरि भजन माडो निरंतर ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಪರಗತಿಗೆ ನಿರ್ಧಾರ ನೋಡೋ ಪರಗತಿಗಿದು ನಿರ್ಧಾರ ನೋಡೋ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ ಕಡೆಯಲ್ಲಿ ದುಃಖ ಅನೇಕ ನೋಡು ಕಡೆಯಲ್ಲಿ ದುಃಖ ಅನೇಕ ನೋಡು ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಸಾರವೋ ಸಂಸಾರ ವಿಮೋಚಕ ಸಾರವೋ ಸಂಸಾರ ವಿಮೋಚಕ ಸಾರದೋ ಸಂಸಾರ ವಿಮೋಚಕ ಸಾರದೋ ಸಂಸಾರ ವಿಮೋಚಕ ಸೇರೋ ಹಯವದನನ್ನ ನಿರಂತರ ಸೇರೋ ಹಯವದನನ್ನ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಪರಗತಿಗೆ ನಿರ್ಧಾರ ಹರಿಭಜನೆ ಹರಿ ಭಜನೆ ಹರಿ ಭಜನೆ ಹರಿ ಭಜನೆ ಹರಿ ಭಜನೆ ಪರಗತಿಗೆ ನಿರ್ಧಾರ ನೋಡು ಭಜನೆ ಮಾಡು ಭಜನೆ ಮಾಡು ಭಜನೆ ಮಾಡೋ ನಿರಂತರ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಕೃಷ್ಣ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ವಾಸುದೇವ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹರೇ ಮುರಾರೇ ಹೇ
ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ವಾಸುದೇವ. ಹರೇ ರಾಮ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಜಯ ಜಯ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸನಾತನ ಹಿಂದೂ ಧರ್ಮದ ಸಾರಗ್ರಂಥವಾಗಿರುವಂತಹ ಭಗವದ್ಗೀತೆ 4 ವೇದಗಳ ಸಾರ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 ವೇದದ ಸಾರ. ಷಟ್ ಶಾಸ್ತ್ರಗಳಿಗೆ ಆಧಾರ. ಶಿಕ್ಷಾ, ಛಂದಸ್ಸು, ಜ್ಯೋತಿಷ್ಯ, ವ್ಯಾಕರಣ, ನಿರುಕ್ತ, ಕಲ್ಪಾದಿ ಷಟ್ ಶಾಸ್ತ್ರಗಳ ಸಾರ. 18 ಪುರಾಣಗಳಿಗೆ ಆಧಾರ ಶ್ರೀಕೃಷ್ಣನ ದಿವ್ಯವಾದ ವಾಣಿ ಗೀತಾಸಾರ. 9ನೇ ಅಧ್ಯಾಯದ 14ನೇ ಶ್ಲೋಕ. ವಾಲ್ಯೂಮ್ ಸ್ವಲ್ಪ ಕಡಿಮೆ. 9ನೇ ಅಧ್ಯಾಯದ 14ನೇ ಶ್ಲೋಕ. ಸತತಂ ಕೀರ್ತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನರನ ಮೂಲಕ ನಾರಾಯಣ ನರಲೋಕಕ್ಕೆ ಕೊಟ್ಟಂತಹ ಸಂದೇಶ ಭಗವಂತನ ವಾಣಿ ಭಗವದ್ಗೀತೆ. ಭಕ್ತಿ ಕುರಿತು ಎಲ್ಲ ವಿಷಯಗಳು ಅದರೊಳಗೆ ಅಡಕವಾಗಿದೆ. ಸಂಸಾರ, ಸನ್ಯಾಸ, ಸಮಸ್ತ ವಿಷಯಗಳು ನರನ ಮೂಲಕ ನಾರಾಯಣ ನರಲೋಕಕ್ಕೆ ಕೊಟ್ಟಂತಹ ಸಂದೇಶ ಭಗವಂತನ ವಾಣಿ. ಭಕ್ತಿ ಕುರಿತು ಮಾರ್ಗದರ್ಶನ ಮಾಡ್ತಾನೆ. ಯಾರು ತನ್ನನ್ನು ಸತತವಾಗಿ ಗುಣಗಾನ ಮಾಡ್ತಾರೋ, ಯಾರು ತನ್ನನ್ನು ಸತತವಾಗಿ ಭಜಿಸ್ತಾರೋ, ಯಾರು ತನ್ನನ್ನು ಸತತವಾಗಿ ಕೀರ್ತಿಸ್ತಾರೋ ಅಂಥ ಭಕ್ತರ ಯೋಗ ಕ್ಷೇಮ ಎರಡು ತಾನು ನೋಡ್ಕೊಳ್ತೇನೆ ಅಂತಿದ್ದಾನೆ ಭಗವಂತ. ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮಂ ವಹಾಮ್ಯಹಂ ಪರಮಾತ್ಮ ಗೀತೆಯಲ್ಲಿ ಮಾತ್ರ ಹೇಳಿದ್ದಲ್ಲ, ನಮಗೆ LIC ಕಂಪ್ನಿಯವರು ಹೇಳಿದ್ದಾರೆ ಯೋಗಕ್ಷೇಮಂ ವಹಾಮ್ಯಹಂ. ಪರಮಾತ್ಮನ ವಾಣಿಗೂ ಲೌಕಿಕ ವಾಣಿಗೂ ಬಹಳ ವ್ಯತ್ಯಾಸ ಇದೆ. ದೇವರು ನಾವು ಇರುವಾಗ ನಮ್ಮ ಯೋಗಕ್ಷೇಮ ನೋಡ್ತೇನೆ ಅಂದಿದ್ದ. ಅವ್ರು ಆಮೇಲೆ ಅಲ್ಲೇ ನೋಡೋರು. ಅದಕ್ಕೆ ನಿರಂತರ ಭಗವಂತನನ್ನು ಸ್ಮರಿಸು. ಭಗವಂತನ ದಿವ್ಯವಾದ ವಾಣಿಯನ್ನ ಜನಮನಕ್ಕೆ ಮುಟ್ಟಿಸೋದಕ್ಕೋಸ್ಕರವಾಗಿ ಸೋದೆಯ ವಾದಿರಾಜ ಯತಿಗಳು ಮಾರ್ಗದರ್ಶನ ಮಾಡ್ತಾರೆ. ಹರಿಭಜನೆ ಮಾಡೋ ನಿರಂತರ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ನಿರಂತರ ಹರಿನಾಮವನ್ನು ಸ್ಮರಣೆ ಮಾಡು. ಯಾಕೆ? ಪರಗತಿಗಿದು ನಿರ್ಧಾರ ನೋಡು. ಇಹದಲ್ಲಿ ಸುಖ,
ಪರದಲ್ಲಿ ಉತ್ತಮವಾದ ಗತಿ ಇವೆರಡು ಪ್ರಾಪ್ತಿಗೆ ಭಗವಂತನ ನಾಮ ಒಂದೇ ಸಾಲದೆ ಹರಿದಾಸಂತ ಪುರಂದರದಾಸ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸೋ. ಕೃತಯೇ ಧ್ಯಾಯತೋ ವಿಷ್ಣು ತ್ರೇತಾಯಾಂ ಯಜತೋ ಮಖೈ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ ಹರಿಕೀರ್ತನಾತ್. ಹರಿಭಜನೆ ಮಾಡೋ ನಿರಂತರ, ಹರಿಭಜನೆ ಮಾಡೋ ನಿರಂತರ. ಪರಗತಿಗಿದು ನಿರ್ಧಾರ ನೋಡೋ, ಪರಗತಿಗಿದು ನಿರ್ಧಾರ ನೋಡೋ. ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ. ನಿರಂತರ ಹರಿನಾಮವನ್ನು ಸ್ಮರಣೆ ಮಾಡಬೇಕು ಅಂತ. ನವರಾತ್ರಿ 9 ದಿವಸ ಮಾತ್ರ ಅಲ್ಲ, ನಿತ್ಯ ಮನೆಯಲ್ಲಿ ಸಂಧ್ಯಾ ಸಮಯದಲ್ಲಿ ಮಕ್ಕಳನ್ನು ಕೊಳ್ಳಿಸಿಕೊಂಡು ತಾಳ ತಟ್ಟಿ ಭಗವಂತನ ನಾಮವನ್ನು ಸ್ಮರಣೆ ಮಾಡಿ ಅಂತ ನಮ್ಮ ಹಿರಿಯರೆಲ್ಲ ಪ್ರತಿನಿತ್ಯ ಈ ಕೈಂಕರ್ಯವನ್ನು ಪ್ರದೋಷ ಕಾಲದಲ್ಲಿ ಮಾಡ್ತಿದ್ರು. ಇದ್ರ ಮರೆತಿರೋಣವಾದ್ದರಿಂದ ಪ್ರಾರಂಭೆ ವಿಷಯ ಪರಿಣಾಮೇ ಮೃತೋದ್ಭವಂ ಅಂತದೆ ಶಾಸ್ತ್ರ ಅಲ್ವೇ. ಆಗ ಶ್ರುತಿಯು ಕಟ್ಟುತ್ತದೆ, ತಬಲವು ಹಿಡಿತದೆ, ತಾಳವು ಜೋರು ಅನ್ನಿಸ್ತದೆ ಅಲ್ವೇ. ಆಗ ನನ್ನ ಕಂಠವು ಸಹಕಾರ ಕೊಡೋದಿಲ್ಲ. ಇದಕ್ಕೆ ತಾಳ ಬೇಕೋ, ತಕ್ಕ ಮೇಳ ಬೇಕೋ, ವೇಳೆ ಬೇಕೋ, ಗಾನ ಕೇಳಬೇಕೆಂಬವರಿಗೆ ಅಂತೇಳಿ ಭಗವಂತನ ದಿವ್ಯವಾದ ನಾಮಸ್ಮರಣೆಯನ್ನು ಮನೆ ಮನೆಯಲ್ಲಿ ಮಾಡುವಂಥ ಒಂದು ಕೈಂಕರ್ಯ ಇತ್ತು. ಈಗ ಯಾರ್ಯಾರ ಮನೆಯಲ್ಲಿದೆ ಸ್ವಲ್ಪ ನೈಜವಾಗಿ ಹೇಳ್ಬಿಡಿ, ಯಾರ್ಯಾರ ಮನೆಯಲ್ಲಿ ಭಗವಂತನ ನಾಮಸ್ಮರಣೆ ನಡೀತದೆ. ಅವ್ರು ಎತ್ತಿದ್ರು ಇವ್ರು ಎತ್ತಿದ್ರು ಅಂತ ಅವ್ರು ಎತ್ತಬಾರ್ದು. ಯಾಕಂದ್ರೆ ನಾವು ಗುರುಗಳ ಸಂಗಡ ಅಭಿಯಾನಕ್ಕೆ ಹೋಗಿದ್ವಿ, ಭಗವದ್ಗೀತಾ ಅಭಿಯಾನಕ್ಕೆ. ಬೆಂಗಳೂರಿನಲ್ಲಿ ಬಸವೇಶ್ವರ ನಗರದಲ್ಲಿ ಸರಸ್ವತಿ ವಿದ್ಯಾಲಯ ಕರೆದಿದ್ರು. 1,500 ಜನ ಮಕ್ಕಳಿದ್ದಾರೆ ಆ ಶಾಲೆಯಲ್ಲಿ. ನಾವು ಗೀತೆ ಮೇಲೆ ಕೀರ್ತನೆ ಹೇಳೋದಕ್ಕೆ ಹೋದವರು. ಪ್ರಾರಂಭದಲ್ಲಿ ಕೇಳಿದ್ವಿ, ಯಾರ್ಯಾರು ಗೀತೆ ಅಧ್ಯಯನ ಮಾಡಿದ್ದೀರಿ, ಓದಿದ್ದೀರಿ ಅಂತ ಕೇಳಿದ್ವಿ. ಎಲ್ಲರೂ ಕೈ ಎತ್ತಿದ್ರು. ಭಾಳ ಚೆನ್ನಾಗುಂಟು ಈ ಶಾಲೆಯಲ್ಲಿ, ನಾನು ಹೇಳಿದಂಥ ಗೀತೆ ಮನಸ್ಸಿ ಹೋಗ್ಬೋದು ಅಂತ ಯೋಚನೆ ಮಾಡಿ ಮತ್ತೆ ಕೇಳಿದೆ, ಯಾರ್ಯಾರು ಒಂದು ಅಧ್ಯಾಯನ ಕಂಠಪಾಠ ಮಾಡಿದ್ದೀರಿ ಅಂತ ಕೇಳಿದೆ. ಒಟ್ಟು ಕೈ ಎತ್ತಿದ್ರು, ಕಂಠಪಾಠ ಮಾಡಿದ್ರು. ನನಗೆ ಸ್ವಲ್ಪ ಸಂದೇಹ ಬಂತು. ಯಾರ್ಯಾರು ಗೀತೆಯ 19ನೇ ಅಧ್ಯಾಯ ಓದಿದ್ದೀರಿ? ಎಲ್ಲರೂ ಕೈ ಎತ್ತಿದ್ರು. ಇಲ್ಲಿ ಯಾರಾದ್ರೂ ಓದೋರು ಇದ್ದಾರೆ 19ನೇ ಅಧ್ಯಾಯ? ಯಾರಿಲ್ಲ ಅಂತ ಕಾಣಿಸ್ತದೆ ಅಲ್ವೇ. ಓಹೋ, ಆಗ ಯೋಚನೆ ಮಾಡಿದ್ವಿ, ಬಹುಶಃ ಇವ್ರು ಕೈ ಎತ್ತುವುದರಲ್ಲಿ ಮೇಲೆ ಅಂತ. ಹಾಗಾಗಿ ಕೈ ಎತ್ತುವುದ್ರಲ್ಲಿ ಮೇಲಾಗಬಾರ್ದು, ತಲೆ ಎತ್ತೋದ್ರಲ್ಲಿ ಮೇಲಾಗೋಣ ಅಂತೇಳಿ ಅದಕ್ಕಾಗಿ ಎಲ್ಲರ ಮನೆಯಲ್ಲೂ ಹರಿನಾಮ ಸಂಕೀರ್ತನೆ ನಾಳೆಯಿಂದ ನಡೀಬೇಕು ಅಲ್ವೇ. ಇಲ್ಲಿ ಕೀರ್ತನೆ ನಡೆಸೋದು ಯಾಕೆ 7 ದಿವಸ 9 ದಿವಸ 11 ದಿವಸ ನಡೆಸೋದು ಯಾಕೆಂದ್ರೆ ನಾವು ಹೇಳಿದ್ದೇ ಹೇಳಿ ಮನೆಗೆ ಹೋಗಿ ಅದನ್ನೇ ಮಲಗಿದ್ರು. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಅದೇ ಬರಲಿ, ಅದೇ ನಾಮಸ್ಮರಣೆ ಆಗಲಿ, ಅದೇ ಚಿಂತನೆ ಇರಲಿ. ಮನೆಯಲ್ಲಿ ಕೂತರು ಅದೇ ಬರಬೇಕು, ಮಲಗಿದ್ರು ಅದೇ ಬರಬೇಕು ಅಲ್ವೇ. ಹಾಗಾಗಿ 8 ದಿವಸ 10 ದಿವಸ ಇನ್ನು ನಮ್ಮ ಹಿರಿಯರು ಹೀಗೆ ಚಿಂತನೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಹಳ್ಳಿ ಮಂದಿಯೆಲ್ಲ ಅಂತಾರೆ, ದಾಸರೇ ನವರಾತ್ರಿಯಲ್ಲಿ ಎಲ್ಲಿದ್ರು ಹಳ್ಳಿಯವರು ಬರೋದು ಕೀರ್ತನೆ ನೋಡಿ. ಕೀರ್ತನೆ ಜನರಿಗೆ ಒಂದು ರೂಢಿಯಾಗಿಬಿಟ್ಟಿದೆ. ದಾರೆ ಮಳೆ ಹೋಗಲಿ, ಏನೇ ಹೊಳೆ ಹೋಗಲಿ, ಆದರೂ ಕೀರ್ತನೆ ಜನ ಆಗ್ತಾರೆ ದಾಸರೇ ಅಂತ. ಇವತ್ತು ಯಾರ ಶಾರದಾ ದೇವಸ್ಥಾನದಲ್ಲಿ ಅಲ್ವೇ. ಇಷ್ಟೊಂದು ಜನರಲ್ಲಿ, ಜನ ಮನದಲ್ಲಿ ಅದರ ಮಹತ್ವವನ್ನು ಅರಿತಿದೆ. ಭಜನೆ ಬ್ರಹ್ಮಾನಂದ ರಸವೋ ಅಂದಿದ್ದ. ಅದಕ್ಕೆ ಪ್ರತಿನಿತ್ಯ ಮನೆಯಲ್ಲಿ ಒಂದು 15 ನಿಮಿಷ ತಾಳ ತಟ್ಟಿ ಆ ಮನಸ್ಸಿನ ಪರಿವರ್ತನೆ ಆಗ್ಬಿಡ್ತದೆ, ಏಕಾಂತವನ್ನು ಸೇರ್ತದೆ.
ಶ್ರೀಕಾಂತನನ್ನ ಏಕಾಂತದಲ್ಲಿ ಚಿಂತನೆ ಮಾಡಲಿಕ್ಕೆ ಭಜನೆ ಒಂದು ಬಹಳ ದೊಡ್ಡದಾದಂಥ ಸಾಧನೆ. ಅದಕ್ಕೆ ಭಜನೆ ಬ್ರಹ್ಮಾನಂದ ರಸವೋ. ಹರಿಭಜನೆ ಮಾಡೋ ನಿರಂತರ, ಹರಿಭಜನೆ ಮಾಡೋ ನಿರಂತರ, ಭಜನೆ ಮಾಡೋ ನಿರಂತರ, ಹರಿಭಜನೆ ಮಾಡೋ ನಿರಂತರ. ಇದು ನಮ್ಮಲ್ಲಿ ಮನೆಯಲ್ಲಿ ಇತ್ತು, ಇದೇನು ಹೊಸದಲ್ಲ. ಹಿಂದೆಲ್ಲ 7-8 ಮಕ್ಕಳು, ಅವ್ರನ್ನೆಲ್ಲ ಸಂಜೆ ಕಾಲು ತೊಳಸಿ ಆಮೇಲೆ ದೇವ್ರ ಕೋಣೆ ಕರ್ಕೊಂಡು ಹೋಗಿ ಅವರಿಗೆ ತಿಲಕ ಹಚ್ಚೋದು ಅಥವಾ ಅವರ ಸಂಪ್ರದಾಯದ ಭಸ್ಮ ಹಚ್ಚೋದು ಹಚ್ಚಿ ದೇವ್ರ ಮುಂದೆ ಕೂಡಿಸಿ ಬಾಯಿಪಟ್ಟೆ ಹೇಳಿಸೋ ಕ್ರಮ ಇತ್ತು. ಆಮೇಲೆ ಭಜನೆ ಹೇಳಿಸೋ ಕ್ರಮ ಇತ್ತು. ಆಮೇಲೆ ನಿತ್ಯ ಪಂಚಾಂಗ ಹೇಳಿಸೋ ಕ್ರಮ ಇತ್ತು. ಅದು ಹೇಗೆ ನಮಗೆ ಗೊತ್ತು ಅಂತಂದ್ರೆ, ನಮಗೆ ಹೇಗೆ ಹೇಳ್ಕೊಟ್ಟಿದ್ರು ಅಂದ್ರೆ ತಾಯಿದ್ರು 2-20, 2-18, 8-16, 2-14, 2-12, 12 ಹೀಗೆ ಉಲ್ಟಾ ಮಗ್ಗಿ ಹೇಳ್ಕೊಡ್ತಿದ್ರು. ಈಗ ಉಲ್ಟಾ ಅಲ್ಲ, ಸರಿಯಾದ ಮಗ್ಗಿ ಹೇಳಿ ಕ್ಯಾಲ್ಕುಲೇಟರ್ ಬೇಕಾಗ್ತದೆ ಮಕ್ಕಳಿಗೆ. 4 ಎಷ್ಟು ಕೇಳಿದ್ರೆ ತಾಟ್ರೆ ಸ್ವಲ್ಪ ದಾಸರಿ ನೋಡ್ತೇನೆ, 4 ಎಷ್ಟು ನೋಡ್ತೇನೆ ಅಂತ. ಇಂಥ ದುರಂತ ಉಂಟು ಇವತ್ತು ಅಲ್ವೇ? ಹಾಗಲ್ಲ, ಉಲ್ಟಾ ಮಗ್ಗಿ. ಒಮ್ಮೆ ಉಲ್ಟಾ ಮಗ್ಗಿ ಬರ್ದಿದ್ರೆ ಗೋಡೆಗೆ ಉಲ್ಟಾ ಸಾಕಿ ನಿಲ್ಲಿಸಿ ಹೇಳಿಸ್ತಿದ್ರು. ಹೀಗೆ ನಾವು ಹೀಗೆ ಮಾಡಿದ್ರೆ ಮೇಷ್ಟ್ರ ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಊರಲ್ಲ ಊರು ಬಿಟ್ಟು ಹೋಗ್ಬೇಕು. ಉಲ್ಟಾ ಮುಗ್ಗಿ ಮಾಡಿ ಉಲ್ಟಾ ನಿಲ್ಲಿಸಿದ್ರೆ ಅಲ್ವೇ? ಇಂಥ ಒಂದು ವ್ಯವಸ್ಥೆ ಬಂದಿದೆ. ಆಗಿನ ಕಾಲ ಹಾಗಿತ್ತು. ಮಕ್ಕಳನ್ನೆಲ್ಲ ಭಜನೆ ಹೇಳಿಸೋದು, ನಾಮಸ್ಮರಣೆ ಮಾಡಿಸೋದು, ಬಾಯಿಪಟೆ ಅಂತ ಹೇಳಿ ಒಂದು ಕೀಕಿ ಮಗ್ಗಿ ಇದನ್ನ ಅಕ್ಷರ ಮಾಲೆ ಹೇಳೋದಾದ್ರೆ ಕ ಕಮಲದಳ ನಯನ, ಕ ಕಾಳಿಯ ಮತನ, ಕಿ ಸಲಯೋಪಮಚರಣ, ಕಿ ಶಪತಿ ಸೇವ್ಯ, ಕು ಕುಜಹರ, ಕು ಕೂರ್ಮ ಸಮಸತ್ ಕಪೋಲ, ಕೆ ಯೂರಧರ, ಕೈರವ ಶ್ಯಾಮ, ಕೋಕನಗ್ರಹೇಯ ರಮಣ, ಕೌಸ್ತುಭ ಶೋಭ, ಕಂಬುಚಕ್ರಧರ. ಹೀಗೆ ಭಗವಂತನ ನಾಮವನ್ನೇ ಅಕ್ಷರಮಾಲೆ ಜೋಡಿಸಿ ಹೇಳ್ಕೊಡ್ತಿದ್ರು. ಇವೆಲ್ಲ ಇವತ್ತು ನಮ್ಮಿಂದ ಸಾಕಷ್ಟು ದೂರ ಹೋಗ್ಬಿಟ್ಟಿವೆ. ತಾಳ ಎಲ್ಲ ತುಕ್ಕು ಹಿಡಿದು ಆಟದ ಮೇಲೆ ಬಿದ್ದಿದೆ. ಹಾಗಾಗಿ ನಮೋ ಎಂಬ 2 ಅಕ್ಷರ ಕರೋನಾ ಎಂಬ ಮಹಾರೋಗವನ್ನ ತಾಳ ತಟ್ಟಿ ಮನೆ ದೀಪ ಹಚ್ಚಿ ಆ ಭಯಾನಕವಾಗಿ ತಾನೇ ಹೋಗ್ತದೆ ಎಂಬ ಮನೆ ಜ್ಯೋತಿ ಬೆಳೆಸಿದ್ರು ಅಲ್ವೇ? ನಮೋ ಎಂಬ 2 ಅಕ್ಷರ ಪ್ರಪಂಚಕ್ಕೆ ಕೊಟ್ಟಂತ ದೊಡ್ಡದಾದಂಥ ಸಂಪತ್ತು. ದುರ್ಗಮವಾದಂಥ ರೋಗವನ್ನ ಸರಳವಾಗಿ ಓಡಿಸಿದ್ರು ನಮ್ಮ ಭಾರತದಿಂದ. ಯಾವುದರಿಂದ? ತಾಳ ತಟ್ಟೋದ್ರಿಂದ, ಜಾಗಟೆ ಹೊಡೆಯೋದ್ರಿಂದ, ಶಂಖ ಊದೋದ್ರಿಂದ, ಆಮೇಲೆ ಮನೆ ಬಾಗಿಲ ದೀಪ ಹಚ್ಚೋದ್ರಿಂದ. ಪ್ರದೋಷ ಕಾಲ ಎಷ್ಟೊಂದು ಸುಂದರ ಕ್ಷಣ ಇರ್ತದೆ ಗೊತ್ತೇ? ಸಂಧ್ಯಾ ಸಮಯ. ಇದು ಲಕ್ಷ್ಮೀ ಸಂಚಾರವಾದ ಸಮಯ. ನರಸಿಂಹದೇವರ ಪ್ರಾಕಟ್ಯ ಆದದ್ದೇ ಪ್ರದೋಷ ಕಾಲ. ಅದಕ್ಕಾಗಿ ಪ್ರದೋಷ ಕಾಲದಲ್ಲಿ ವಾಸ್ತುಪುರುಷನಿಗೆ ಜ್ಯೋತಿಯನ್ನು ಬೆಳಗಿಸಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ಸಂಧ್ಯಾ ಜ್ಯೋತಿ ನಮೋಸ್ತುತೆ. ಪ್ರದೋಷ ಕಾಲದಲ್ಲಿ ದೀಪವನ್ನು ಬೆಳಗಿಸೋದು ಕೈಕರ್ಯ ಮಾಡಬೇಕು ಮನೆಯಲ್ಲಿ. ಯಾಕಂದರೆ ಮನೆಯಲ್ಲಿ ಲಕ್ಷ್ಮೀ ಸಂಚಾರ ಇರುತ್ತದೆ. ಅಗ್ನಿತತ್ವದ ಆರಾಧನೆಯನ್ನು ಮಾಡಬೇಕು. ಅಗ್ನಿತತ್ವ ಮನೆಯಲ್ಲಿ ಇಳಿದಿದ್ದರೆ ದುಷ್ಟಬಾಧೆಗಳು ಒಳ ಪ್ರವೇಶ ಮಾಡ್ತಾವಂತೆ. ನಮ್ಮ ಶರೀರದಲ್ಲಿ ಅಗ್ನಿತತ್ವ ಇಲ್ಲದಿದ್ದರೆ ಏನಾಗ್ತದೆ? ರೋಗ ರುಜಿನಗಳು ಒಳ ಪ್ರವೇಶ ಮಾಡ್ತಾವೆ. ಅದಕ್ಕೆ ನಮಗೆ ಅನಾರೋಗ್ಯ ಆದಾಗ ಡಾಕ್ಟರ್ ಮೊಟ್ಟ ಮೊದಲು ನೋಡೋದು ಏನು ಗೊತ್ತೇ? ಹಣೆ ಬಿಸಿ ಇದೆಯೋ ನೋಡ್ತಾರೆ. ಯಾಕೆ? ಇಲ್ಲಿ ಅಗ್ನಿ ತತ್ವ ಇರ್ತದೆ. ಅಗ್ನ ರೀತಿ ಭಸ್ಮ ಹಚ್ತಾರೆ. ಅಗ್ನಿಯನ್ನು ಸ್ಮರಣೆ ಮಾಡಿ ಇಲ್ಲಿ ಹಚ್ತೀವಲ್ಲ, ಇಲ್ಲಿ ಅಗ್ನಿ ಸ್ಥಳ. ಜಲಮೇತಿ ಭಸ್ಮ, ಇದು ಭುಜ, ಜಲ ಇರುವಂಥ ಸ್ಥಳ. ಹಾಗಾಗಿ ಹಣೆ ಬಿಸಿ ಇದೆಯೋ ನೋಡ್ತಾರೆ, ನಾನು ಕೊಡುವಂಥ ಔಷಧಿ ಪ್ರಯೋಜನ ಆಗ್ತದೋ ಅಂತ. ಅದಕ್ಕೆ ಮನೆಯಲ್ಲಿ ಅಗ್ನಿ ಆರಾಧನೆ ಇರಬೇಕು ಅಂತ. ಅಲ್ಲಿ ಸಂಪ್ರದಾಯ ಮನೆಯಲ್ಲಿ ನೋಡಿ, ದೇವ್ರ ಕೋಣೆಯಲ್ಲಿ ಸಣ್ಣದಾದ್ರೂ ಪರವಾಗಿಲ್ಲ ದೀಪ ಇರ್ತಾರೆ. ನಂದಾ ಜ್ಯೋತಿ ಅಂತಾರೆ, ನಂದಾ ದೀಪ ಅಂತಾರೆ. ನಂದದೇ ಇರುವಂತಹ ದೀಪ. ನನ್ನ ಕುಲ, ನನ್ನ ಕುಟುಂಬ, ನನ್ನ ಪರಂಪರೆ, ನನ್ನ ಸಂಸ್ಕೃತಿ ದೇವರ ಕೋಣೆಯಲ್ಲಿ ಹಚ್ಚಿಟ್ಟ ನಂದಾ ದೀಪದಂತೆ ಬೆಳಗಿಕೊಂಡು ಹೋಗಲಿ ಅಂತ ಹಿಂದೂ ಸಂಪ್ರದಾಯ ಮನೆಯಲ್ಲಿ ದೀಪ ಇರ್ತದೆ. ಆದ್ರೆ ಈಗ ಮಂದಿ ಯೋಚನೆ ಮಾಡಿದ್ರು, ಈ ಎಣ್ಣೆ ಬೆಲೆ, ಕಾಳು ಬೇಳೆ ಬೆಲೆ ಎಲ್ಲ ಹೆಚ್ಚಾಯ್ತಲ್ಲ, ಹಾಗಾಗಿ ಎಣ್ಣೆ ಬೆಲೆ ಎಲ್ಲ ಹೆಚ್ಚಾದ್ರಿಂದ ದೇವ್ರ ದೀಪಕ್ಕೆ ಎಣ್ಣೆ ಇಡೋದು ಕಡಿಮೆ ಮಾಡಿದ್ರು.
ಉಳಿದ ಕಡೆಯಲ್ಲ ಎಣ್ಣೆ ಖರ್ಚಾಗ್ತದೆ, ದೇವ್ರ ದೀಪಕ್ಕೆ ಉಳಿಸಿದ್ರೆ ಸ್ವಲ್ಪ ಉಳಿತದಲ್ಲ ಎಣ್ಣೆ ಅಂತ. ಇಂಥ ದುರಂತ ಬಂದ್ಬಿಟ್ಟಿದೆ. ನಾವೊಮ್ಮೆ ಶಿರ್ಸಿಯಲ್ಲಿ ರಾಯಪೇಟೆಯಲ್ಲಿ ಒಂದು ತಿಂಗಳ ಹರಿಕತೆ ಇತ್ತು. ನಾವು ಆ ಸಮಯದಲ್ಲಿ ಹೇಳಿದ್ವಿ, ಪ್ರದೋಷ ಕಾಲದಲ್ಲಿ ನೀವು ಲಕ್ಷ್ಮೀ ಸಂಚಾರ ಇರ್ತದೆ, ವಾಸ್ತು ಪುರುಷ ನಮಸ್ತೇಸ್ತು ಭೂಷಯ್ಯ ನಿರತ ಪ್ರಭೋ ಮದ್ಗ್ರಹೇ ಧನಧಾನ್ಯಾದಿ ಸಮೃದ್ಧಿಂ ಗುರು ಸರ್ವದಾ ಎಂಬ ಸ್ಮರಣೆ ಮಾಡಿ ಒಂದು ಜ್ಯೋತಿಯನ್ನು ಬೆಳಗಿಸಬೇಕು. ಪ್ರದೋಷ ಕಾಲದಲ್ಲಿ ಬಾಗಿಲು ತೆರೆದು ಇಟ್ಕೊಳ್ಬೇಕು. ದಾಸರೇ ಅದೇ ಸಮಯದಲ್ಲಿ ಸೊಳ್ಳೆ ಒಳ ಬರ್ತದೆ ಅಂತ ಮಾಡೋದು ಕೇಳಿದ್ರು. ಸೊಳ್ಳೆ ಬರ್ತದೆ, ಸೊಳ್ಳೆ ಬಾರದೆ ಮಾಡ್ಕೊಳ್ಬೇಕು ಅಷ್ಟೇ, ಮತ್ತೇನು ಮಾಡಬೇಕು. ಇನ್ನು ಕೆಲವರು ತಾಯಂದಿರಂದ್ರು, ದಾಸರೇ ಆ ಸಮಯದಲ್ಲಿ ಪುರುಸುತ್ತಿರೋದಿಲ್ಲ, ಏನು ಕೆಲಸ? ಏನಿಲ್ಲ, ರಾಮಾಚಾರಿ ಮತ್ತಾರು ಇನ್ಯಾರು ದೃಷ್ಟಿ, ಗಂಗೋತ್ರಿ, ಭಾಗೀರಥಿ, ಶಕುಂತಲ ಇವರೆಲ್ಲ ಮನೆ ಬಾಗಿ ಬಂದು ಧೂಪಲಿ ಎಬ್ಬಿಸ್ಬಿಟ್ಟಿದ್ದಾರೆ. ದೀಪ ಹಚ್ಚಿ ಪುರುಸೋತಿಲ್ಲ ಅವರಿಗೆ ಅಲ್ವೇ? ಈ ಮಧ್ಯದ ಸ್ವಲ್ಪ ಅಡ್ವರ್ಟೈಸ್ ಕೊಡ್ತಾರೆ, ನಿಮ್ಮ ಕಾಲ್ಗೆಟ್ಟಿಗೆ ಉಪ್ಪುಂಟೆ, ಇಲ್ದಿದ್ರೆ ಅಡುಗೆ ಮನೆ ಹೋಗಿ ಹಾಕೊಂಡು ಹೋಗಿ. ಸ್ವಲ್ಪ ಅಡ್ವರ್ಟೈಸ್ ಬರ್ತದಲ್ಲ, ಆವಾಗ ಪರಕೆ ಹಿಡ್ಕೊಂಡು ಹೊಂಟ್ಬಿಟ್ರು. ಆಗ ಭಾಗ್ಯಲಕ್ಷ್ಮಿ ಹಿಂದಕ್ಕೆ, ದರಿದ್ರ ಲಕ್ಷ್ಮಿ ಮುಂದಕ್ಕೆ ಅಂತ. ಆಂಟಿ ನಿಮ್ಮ ಮನೆಗೆ ಶುಂಠಿ ಉಂಟೆ, ಎಂತ ದುರಂತ ಅಲ್ವೇ? ಹಂಗೆ ಸಿಗ್ತದೆ, ಅದೇ ಒಂದು ಅಡ್ವರ್ಟೈಸ್. ಈ ಮೂಲಕವಾಗಿ ಜನಮನದಲ್ಲಿ ಇಂಥ ಒಂದು ನಿಶ್ಚಲವಾದ ಶ್ರದ್ಧಾ ಭಕ್ತಿ ಇವೆಲ್ಲ ನಮ್ಮಿಂದ ಸಾಕಷ್ಟು ದೂರ ಹೋಗ್ಬಿಟ್ಟಿವೆ. ಅದಕ್ಕೆ ದಾಸರಂತಾರೆ, ನಿರಂತರ ಭಗವಂತನನ್ನ ನಾಮಸ್ಮರಣೆ ಮಾಡು, ಪರಗತಿಗಿದು ನಿರ್ಧಾರ ನೋಡೋ, ನಾಳೆಯಿಂದಾದ್ರೂ ಮಾಡೋ ಅಲ್ವೇ? ಅದಕ್ಕಾಗಿ ಹರಿಕತೆ, ನಾಳೆಯಿಂದಾದ್ರೂ ಮನೆಯಲ್ಲಿ ಮಾಡು. ಇವತ್ತಂತಿದ್ರೆ 8:30 ನಂತರ ಅಲ್ಲಿ ಬರೋದಿಲ್ಲೇ, ಅಲ್ಲಿ 6:30 ಸೂರ್ಯಾಸ್ತ ಆದ ಕ್ಷಣ ಪ್ರಾರಂಭ ಮಾಡು. ಹರಿಭಜನೆ ಮಾಡೋ ನಿರಂತರ, ಹರಿಭಜನೆ ಮಾಡೋ ನಿರಂತರ, ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ, ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ. ನಿರಂತರ ಭಗವಂತನ ನಾಮಸ್ಮರಣೆ ಮಾಡು, ಅದು ಪರಗತಿಗೆ ಅನುಕೂಲ. ನಿತ್ಯಯುಕ್ತ ಉಪಾಸತೆ, ಉಪಾಸನೆಯನ್ನು ನಿತ್ಯ ಮಾಡಬೇಕಂತೆ. ಇವತ್ತೊಂದು ದಿವಸ ಮಾಡೋದು, 7 ದಿವಸ ಕೀರ್ತನೆ ಮುಗಿದ ಮುಂದಿನ ಶರನ್ನವರಾತ್ರಿಗೆ ಹರಿಕತೆ ಬರೋದು. ಯಾರು ಹರಿಕತೆ ಈ ಸಾರಿ ದಾಸರು ಅಂತ ಕೇಳ್ಕೊಳ್ಳೋದು, ಮತ್ತೆ ಪೂರ್ವಭಾವಿ ಬೋರ್ಡ್ ಅಂತೂ ಇಲ್ಲ ಅಲ್ವೇ? ಯಾರ್ದಂತೂ ಗೊತ್ತಾಗೋದಿಲ್ಲ. ಹಾಗಾಗಿ ಇವತ್ತು ಹರಿದಾರ ಯಾರು ಕೇಳ್ಕೊಂಡು ಬರಬೇಕಾಗ್ತದೆ. ಅದು ಹಾಗಲ್ಲ, ನಿರಂತರ ಮಾಡು. ನಿತ್ಯಯುಕ್ತ ಉಪಾಸತೆ, ಪರಮಾತ್ಮ ಗೀತೆದಂತ. ಅದರಿಂದ ವಿಶೇಷವಾದಂಥ ಶಕ್ತಿ ನಮ್ಮಲ್ಲಿ ಸ್ವರೂಪ ಉದ್ಧಾರ ಪ್ರಾಪ್ತಿ ಆಗ್ತದೆ ಅಂತಾರೆ ದಾಸರು. ಅದು ನಮ್ಗೆ ಬರ್ತದ? 99 ವಯಸ್ಸಿನ ಮುದುಕ ಪ್ರಾಣ ಸಂಕಟವಾಗಿ ಸತ್ತ. ಪತ್ರಿಕೆಯಲ್ಲಿ ಬಂತು ಶೋಚನೀಯ ನಿಧನ ಅಂತ. 99 ಸತ್ರ ಶೋಚನೀಯವೇ? ಶೋಚನೀಯ ಅಲ್ಲ, ಯೋಚನೀಯ. ಐಶ್ವರ್ಯ ಹೇಗೆ ಮುದುಕ ಬದುಕಿ ಉಳಿದ ಅಂತ. ಮಕ್ಕಳು ಮೊಮ್ಮಕ್ಕಳು ಆ ಸಂಕಟ ಆಗುವ ಸಮಯದಲ್ಲಿ ಎಲ್ಲ ಬಂದು ಸುತ್ತಮುತ್ತ ನಿಂತರು. ಅಜ್ಜ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದ್ರು. ಅಜ್ಜ ಅಂದ, ಕೊನೆಯ ಆಸೆ ಬೇರೆ ಡಾಕ್ಟರ್ ಕರ್ಕೊಂಡು ಬಾ ಅಂದ. ಗ್ರಾಮದೇವಿಯನ್ನು ಕಾಳಿ ನೆನ್ಪು ಮಾಡಲಿಲ್ಲ. ಯಾಕೆ ನೆನ್ಪು ಮಾಡಿದ? ಬೇರೆ ಡಾಕ್ಟರ್ ಕರ್ಕೊಂಡು ಬಾ ಅಂದ. ಯಾವ ಡಾಕ್ಟರ್ ಹೆಸರು ಹೇಳಿದ್ದಾನೋ ಆ ಡಾಕ್ಟರ್ ಬಳಿ ಬಂದರು ಮಕ್ಕಳು ಮೊಮ್ಮಕ್ಕಳು. ಅಜ್ಜನ ಕೊನೆಯ ಆಸೆ, ಒಂದು ಸಾರಿ ನೀವು ಬಂದು ಅಜ್ಜನನ್ನ ಮುದುಕನ ತಪಾಸಣೆ ಮಾಡಬೇಕು. ಅವ್ರು ಹೇಳಿದ್ರು, ನೋಡಪ್ಪ ನಾವಿಬ್ಬರು ಒಂದೇ ಡೆಸ್ಕ್ನಲ್ಲಿ ಕೂತು ಒಂದೇ ಪುಸ್ತಕ ಓದಿ MBBS ಪಾಸ್ ಮಾಡಿದ್ದು, ನಮ್ಮಲ್ಲಿ ರೋಗಕ್ಕೆ ಮಾತ್ರ ಮದ್ದಿರೋದು, ಸಾವಿಗೆಲ್ಲ ಮದ್ದಿಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನೇ ನಾನು ಹೇಳೋದು. ಇಲ್ಲ ಡಾಕ್ಟ್ರೇ, ನಿಮ್ಮ ಹೆಸರು ಹೇಳಿದ್ದಾನೆ, ಅಜ್ಜನ ಕೊನೆಯ ಆಸೆ, ನೀವು ಒಂದು ಸಾರಿ ಬಂದು ಮುದುಕನನ್ನು ನೋಡಬೇಕು. ಮಕ್ಕಳು ಮೊಮ್ಮಕ್ಕಳ ಒತ್ತಾಯದ ಮೇಲೆ ಡಾಕ್ಟರ್ ಮನೆಗೆ ಬಂದಿದ್ದಾರೆ. ಮುದುಕನನ್ನು ಅಡಿಯಿಂದ ಮುಡಿಯವರೆಗೆ ನೋಡಿದ್ರು. ಮತ್ತೆ ಹೇಳಿದರು, 2 ಮಾತ್ರೆ ಕೊಡ್ತೇನೆ, 1 ರಾತ್ರಿ ಕೊಡಿ, ಬೆಳಿಗ್ಗೆ ಎದ್ರೆ ಏನು ಹೇಳಿ ಎದ್ರೆ ಮತ್ತೊಂದು ಕೊಡಿ ಅಂತ ಅಲ್ವೇ? ಹೇಳೋದಿಲ್ಲ ಅಂತ ಗೊತ್ತು. ಈ ಅಂತ್ಯಸ್ಥಿತಿಯಲ್ಲಿ ಭಗವಂತನ ಚಿಂತನೆ ಬರಬೇಕಾದ್ರೆ ಯುಕ್ತಿ ಮಲ್ಲಿಕೆಯಲ್ಲಿ ವಾದಿರಾಜ ಯತಿಗಳು ವರ್ಣನೆ ಮಾಡ್ತಾರೆ. ಸತತಂ ಕೀರ್ತಯಂತೋ ಮಾಂ, ಯಾರು ಸತತವಾಗಿ ನನ್ನನ್ನು ಸ್ಮರಿಸುತ್ತಾರೋ,
ಸತತಂ ಕೀರ್ತಯಂತು ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ನಿರಂತರ ಭಗವಂತನನ್ನ ಸ್ಮರಣೆ ಮಾಡೋಣ, ಅಂತ್ಯಕಾಲ ಬಹಳ ಅನುಕೂಲ ಆಗ್ತದೆ. ವ್ಯವಹಾರದ ಮಂದಿ ಇರ್ತಾರೆ ನೋಡಿ, ನಿತ್ಯ ಪಿಗ್ಮಿ ಇಡ್ತಾರೆ. ಪಿಗ್ಮಿ ಇಡುವಾಗ 10, 20, 50 ಅವತ್ತಿನ ದಿವಸಕ್ಕೆ ವ್ಯವಹಾರದಲ್ಲಿ ಭಾರ ಅಲ್ಲ. ಆದರೆ ತಿಂಗಳ ಕೊನೆಯಲ್ಲಿ ಬಂದವರಿಗೆ ಒಂದು ದೊಡ್ಡ ಮತ್ತು ಯಾವುದಾದ್ರೂ ದೊಡ್ಡ ದೊಡ್ಡ ಕೆಲಸಕ್ಕೆ ಸಿಗ್ತದೆ, ಕಾರ್ಯಕ್ಕೆ ಸಿಗ್ತದೆ. ಹಾಗೆ ನಿತ್ಯ ರಾಮನಾಮದ ಬ್ಯಾಂಕಿನಲ್ಲಿ ನಿಮ್ಮ ಕೈಯಲ್ಲಿ ಇಟ್ಟಾಗಿದೆ ಈಗಾಗಲೇ. ಏನು ಹೇಳಿ, ಏನಿಟ್ಟಿದ್ದೀವಿ ನಿಮ್ಮ ಕೈಗೆ? ನಿತ್ಯ 108 ಆದರೂ ಹಾಕಿ ರಾಮನಾಮದ ಬ್ಯಾಂಕಿಗೆ ಅಂತ ಹೇಳಿ ಪಿಗ್ಮಿ ನಿಮ್ದ. ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಹೋದ್ರೆ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇವರಂ. ಪರಮಾತ್ಮ ಗೀತೆಯಲ್ಲಿ ಅಂತಾನೆ, ಅಂತ್ಯಕಾಲ ನಿನಗೆ ಅನಾಯಾಸವಾದ ಮರಣ ಬರುತ್ತದೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿ ಮೇ ಕೃಪಯಾ ಶಂಭೋ. ಅದಕ್ಕಾಗಿ ಅಂತ್ಯಕಾಲ ಬಹಳ ಅನುಕೂಲ ಆಗಬೇಕಾದವ್ರು ಏನು ಮಾಡ್ತಾರೆ, ಡಿಪಾಸಿಟ್ ಇಡ್ತಾರೆ. ಬಡ್ಡಿಯಲ್ಲಾದರೂ ನಾವು ಕಾಲ ಕಳೀಲಿಕ್ಕೆ ಅನುಕೂಲ ಆಗ್ತದೆ. ಆ ಡಿಪಾಸಿಟ್ ಎಲ್ಲಿ ಇಡಬೇಕು? ರಾಮನಾಮದ ಬ್ಯಾಂಕ್ನಲ್ಲಿ ಇಡಿ ಅಂತ. ದೇವರ ನಾಮಸ್ಮರಣೆ ಮಾಡೋಣ, ಅಂತ್ಯಕಾಲ ಅನುಕೂಲವಾಗ್ತದೆ. ಅಂತಹ ದಿವ್ಯವಾದಂಥ ಕೃಷ್ಣ ನಾಮ ರಸಾಯನವನ್ನು ಇವತ್ತಿನ ದಿವಸ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ರಾಜ ಪರೀಕ್ಷಿತನಿಗಾಗಿ ವರ್ಣಿಸಿದಂಥ ದಿವ್ಯವಾದ ಕೃಷ್ಣ ವೈಭವ, ಕೃಷ್ಣನ ರಸಾಯನ, ಕೃಷ್ಣನ ನಾಮಸ್ಮರಣೆ, ಕೃಷ್ಣನ ಜನ್ಮ, ಕೃಷ್ಣನ ಲೀಲಾ ವಿಶೇಷ, ಇದನ್ನು ಶ್ರವಣ ಮಾಡುವ ಎಲ್ಲ ಭಕ್ತವರಿಂದ ನಾಮ ಸಂಕೀರ್ತನೆ ಹೇಳಿಕೊಡ್ತೀವಿ. ಎಲ್ಲ ಸುಮಾರು ಸಭೆ ಕೋರಮ್ ಆದ ಹಂಗಾಯ್ತು. ಈಗ ಮುಂದೋಗಿ ಹಿಂದೋಗಿ ಹಿಂದೋಗಿ ಮುಂದೋಗಿ ಏನು ಹೇಳುವಾಗೇ ಇಲ್ಲ. ಹೇಗೆ ಎಲ್ಲೆಲ್ಲಿ ಅವಕಾಶ ಇದೆ ಹಾಗಾಗಿ ಅಲ್ಲಲ್ಲೇ ಕೂತಲ್ಲೇ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ರಾಧಾರಮಣ ಹರಿ ಗೋವಿಂದ ಜೈ ಜೈ ರಾಧಾರಮಣ ಹರಿ ಗೋವಿಂದ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ 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 ಜೈ ಜೈ ರಾಧಾರಮಣ ಹರಿ ಗೋವಿಂದ ಜೈ ಜೈ ರಾಧಾರಮಣ ಹರಿ ಗೋವಿಂದ ಜೈ ಜೈ. ಕೆಲವು ತಾಯಿಂದ ಕೈ ಎತ್ತದೆ, ಸುಮ್ಮನೆ ಹೇಳ್ತಾ ಇದ್ದಾಸರೆ ನಮ್ಮ ಕೈ ರಟ್ಟೆಲ್ಲ ನೋವು ಬಂದು ನೋವಿನ ಮೂಲ ಆಮೇಲೆ ಹಚ್ಕೊಂಡಾಯ್ತು, ನೆಕ್ಸ್ಟ್ ದಿವಸ ಹೀಗೆ ಕೈ ಎತ್ತಿ ಭಜನೆ ಮಾಡಿಸ್ತೇನೆ. ಲೋಕದ ಡೊಂಕ ನೀವು ಯಾಕೆ ತಿದ್ದುವಿರೋ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ವಚನಕಾರ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ನನ್ನ ಶರೀರವನ್ನು ಹೇಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನ ವರ್ಣನೆ ಮಾಡ್ತಾರೆ ವಚನಕಾರರು, ಜಗಜ್ಯೋತಿ ಬಸವಣ್ಣನವರು. ನಮ್ಮ ಒಂದೊಂದು ಅಂಗಾಂಗಗಳು ಭಗವಂತನಿಗೆ ಸಮರ್ಪಣೆ ಆದಾಗಲೇ ಈ ಶರೀರ ಸಾರ್ಥಕ ಆಗ್ತದೆ, ತಾಯಿಯ ಸನ್ನಿಧಿಯಲ್ಲಿ ಸೇವೆ ಮಾಡಿದರೆ ಅಂತ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೂರೆಯ ಮಾಡಯ್ಯ, ಎನ್ನ ಬೆರಳ ತಂತಿಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಪತ್ತಿಸರಾಗವ ಆಡಿಸಯ್ಯ, ಪತ್ತಿಸರಾಗವ ಆಡಿಸಯ್ಯ, ಕೂಡಲ ಸಂಗಮ ದೇವಾದಿ ದೇವ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ನಗರವ ದಂಡಿಗೆಯ ಮಾಡಯ್ಯ ನಗರವ ಗಟ್ಟಿಗೆ. ಭಗವಂತನಿಗೋಸ್ಕರವಾಗಿ ನಮ್ಮ ಪ್ರತಿಯೊಂದು ಅಂಗಾಂಗಗಳು ಸಮರ್ಪಣೆ ಆಗ್ಬೇಕನ್ನೋದೇ ಹಿರಿಯರ ಉದ್ದೇಶ. ಅದಕ್ಕೆ ನಿಮ್ಮ ಉದ್ದೇಶ ಏನಿದೆಯೋ ಗೊತ್ತಿಲ್ಲ, ನನ್ನ ಉದ್ದೇಶ ಹೀಗಿದೆ. ತಾಯಿಯ ಸನ್ನಿಧಿಯಲ್ಲಿ ಶರನ್ನವರಾತ್ರಿ ಸೇರಿದ್ದೀರಿ, ಎಷ್ಟೆಷ್ಟೋ ದೂರದಿಂದ ಬಂದಿದ್ದೀರಿ, ಖರ್ಚು ಮಾಡಿ ಅದನ್ನು ಸಮರ್ಪಣೆ ಮಾಡಿದಾಗ ಸಾರ್ಥಕವಾಗ್ತದೆ ಖರ್ಚು ಮಾಡಿದ್ದು.
ಅದಕ್ಕಾಗಿ ಎಲ್ಲರೂ ಕರ ಎತ್ತಿ ಭಗವಂತನನ್ನು ಸಂಪೂರ್ಣ ಸೇವೆ ಮಾಡಿ ತಾಯಿಯ ಸಂಪೂರ್ಣ ಅನುಗ್ರಹ, ಗ್ರಾಮದ ಅಧಿದೇವತೆಯ ಸಂಪೂರ್ಣ ಅನುಗ್ರಹವನ್ನು ಪಡೆದು ನಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇವೆಲ್ಲವೂ ಪ್ರಾಪ್ತಿಯಾಗಲಿ, ರೋಗ ರುಜಿನಗಳೆಲ್ಲ ಗ್ರಾಮದಲ್ಲಿ ದೂರ ಆಗಲಿ, ಬಂದಂಥ ಆಪತ್ತುಗಳೆಲ್ಲ ದೂರವಾಗಲಿ, ಸುಭಿಕ್ಷೆ ಆಗಲಿ, ದೇಶ ಕ್ಷೇಮ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದರೆ ಅವು ಸಂಪೂರ್ಣ ತಾಯಿ ಹೋಗಿ ಮುಟ್ಟುತ್ತದೆ. ಹಾಗಾಗಿ ಸಂಕೋಚ ಪಡದೆ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ರಾಧಾರಮಣ ಹರಿ ಗೋವಿಂದ ಜೈ ಜೈ ರಾಧಾರಮಣ ಹರಿ ಗೋವಿಂದ ಜಯ ಜಯ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ ಮಾತಾ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಮಾತಾ ಜೈ ದುರ್ಗೆ ಮಾತಾ ಜೈ ದುರ್ಗೆ ಅಂಬಾ ಜಯ ದುರ್ಗೆ ಮಾತಾ ಜಯ ದುರ್ಗೆ ಅಂಬಾ ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ ಕಾಳಿ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಕಾಳಿ ಜಗಜ್ಜನನಿ ಮಹಾಮಾತಾ ಕೀ ಜೈ. ಲಕ್ಷ್ಮೀ ರಮಣ ಗೋವಿಂದ, ಪ್ರಹ್ಲಾದವರದ ಗೋವಿಂದ, ತಿರುಪತಿ ವಾಸ ಗೋವಿಂದ. ರಾಜ ಚಕ್ರವರ್ತಿ ಪರೀಕ್ಷಿತ ಪಾಂಡವರ ಮೊಮ್ಮಗ. ಈ ಭಾಗವತ ಈ ಭೂಖಂಡಕ್ಕೆ ಹೇಗೆ ಬಂತು ಅಂತ ಸ್ವಲ್ಪ ತಿಳ್ಕೊಳ್ಳೋದು, ಆಮೇಲೆ ಮುಂದೆ ಹೋಗೋದು. ಪರೀಕ್ಷಿತ ಯಜ್ಞ ಯಾಗಾದಿಗಳಿಂದ ಭೂಖಂಡದಲ್ಲಿ ಧರ್ಮವು 4 ಪಾದದಲ್ಲಿ ನಡೆಯುವಂತೆಯೇ ಮಾಡಿದ್ದ. ಕೃಷ್ಣಾವತಾರ ಮುಗಿಯುತ್ತಾ ಇದ್ದಂತೆ ಕಲಿಕೆಯ ಅವಕಾಶ ಇಲ್ಲಿ ಭೂಖಂಡಕ್ಕೆ ಕಲಿಕೆಯ ಅವಕಾಶ ಆಗುವಂತಹ ಸಮಯ, ಕಲಿಕೆ ಪ್ರವೇಶವಾಗುವಂತಹ ಸಮಯ. ಪರೀಕ್ಷಿತ ಈ ಭೂಖಂಡದಲ್ಲಿ ಎಲ್ಲಿಯವರೆಗೆ ಇರ್ತಾನೋ ಅಲ್ಲಿಯವರೆಗೆ ಕಲ್ಕಿ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಅಷ್ಟೊಂದು ಧಾರ್ಮಿಕ ಚಿಂತನೆಯನ್ನು ಮಾಡ್ತಾ ಧರ್ಮ ಪರಿಷತ್ತನ್ನು ನಡೆಸಿಕೊಂಡು ಬರ್ತಾ ಇದ್ದಾನೆ ರಾಜ ಪರೀಕ್ಷಿತ, ಪಾಂಡವರ ಮೊಮ್ಮಗ. ಆಕಸ್ಮಿಕವಾಗಿ ಕಲ್ಕಿ ಭೇಟಿಯಾಗ್ಬಿಡ್ತಂತೆ ಪರೀಕ್ಷಿತನಿಗೆ. ಈಗಲೇ ಕೊಲ್ಲುವೆ ಎಂಬುದ ಖಡ್ಗ ಹಿಡಿದ ಪರೀಕ್ಷಿತ, ನನ್ನನ್ನು ರಕ್ಷಣೆ ಕೊಡುವಂದ ಕಲಿ, ನನ್ನ ಸಮಯ ಬಂದಿದೆ, ಈಗ ನನ್ನ ಆಡಳಿತ, ಈಗ ಕೃಷ್ಣಾವತಾರ ಮುಗಿದಿದೆ, ಕಲ್ಕಿ ಅವತಾರ ಪ್ರವೇಶ ಆಗಬೇಕು, ಈಗ ನನಗೆ ಅವಕಾಶ ಕೊಡುವಂತ ಕೇಳಿದ ಕಲ್ಕಿ. ಇಲ್ಲ, ನಾನಿರೋವರೆಗೆ ನಿನಗೆ ಇಲ್ಲಿ ಅವಕಾಶ ಇಲ್ಲ, ಬೇಡ, ನಾನು ಎಲ್ಲಾ ಕಡೆ ಓಡಾಡ್ಲಿಕ್ಕೆ ಆಗದಿದ್ರೆ ನನಗೆ ಒಂದು 4 ಕಡೆ ಆದ್ರೂ ಕೊಡು, ನಿನ್ನ ವೈಭವದ ಅಖಂಡ ಪೃಥ್ವಿಯಲ್ಲಿ ನನ್ನ ಅವಕಾಶ ಬೇಡ, ನನಗೆ 4 ಕಡೆ ಜಾಗ ಕೊಡು ಕೇಳ್ಕೊಂಡಂತೆ. ಯಾರೋ ಕಲ್ಕಿ, ಗಟ್ಟಿಯಾಗಿ ಹೇಳಿ, ಕಲ್ಕಿ ಕೇಳ್ಕೊಂಡ, 4 ಜಾಗ ಕೇಳ್ಕೊಂಡ. ಅದು ಯಾವ್ಯಾವುದು? ಒಂದು ಬಂಗಾರ ಇರುವ ಸ್ಥಳ, ಜ್ಯುವೆಲರಿ. ಇವತ್ತು ಹೊಟ್ಟಿಗೆ ಅನ್ನ ಇದ್ದಿದ್ರು ನೋಡಿ, ನಮ್ಮ ಶಿರ್ಸಿಯಲ್ಲಿ ಸುಮಾರು 100 ಅಂಗಡಿ ಇದೆ, ಕಿರಾಣಿ ಅಂಗಡಿ 5 ಅಂಗಡಿ ಇದೆ. ಮತ್ತೆ ಯಲ್ಲಾಪುರದಲ್ಲಿ ಇಲ್ಲ ಇದ್ರೆ ಯಾರೋ ಕೇಳಿದ್ರು, ಯಲ್ಲಾಪುರದಲ್ಲಿ ಇದೆ, ನಾನು ಯಾಕೆ ಹೇಳ್ಬೇಕು ಯಲ್ಲಾಪುರದಲ್ಲಿ ಸುದ್ದಿಯ, ನಮ್ಮೊಳಗೆ ಯಾಕೆ ಬೇಕು ಜಗಳ? ಇದು ಕಲಿಕೆ ಪ್ರವೇಶ. ತಿನ್ನೋ ಅನ್ನದಕ್ಕಿಂತ ಹೆಚ್ಚಿಗೆ ಶೃಂಗಾರಕ್ಕೆ, ವೈಭವಕ್ಕೆ ವಿಶೇಷತೆ, ಇಲ್ಲಿ ನನಗೊಂದು ಸ್ಥಾನ ಕೊಡುವಂತ ಕೇಳ್ಕೊಂಡ ಕಲಿಕೆ. ಆಮೇಲೆ 2ನೇ ಜಾಗ ಇಲ್ಲಿ ಜೂಜು. ಹೌದಾ? ಸಂಜೆ ಆದ್ಮೇಲೆ ಮತ್ತೆ ಸಿ ಒಂದು ಹೌದು ಹೌದು, ಇದೆರಡು ಜಾಗ ಕೇಳ್ಕೊಂಡ. 3ನೇದು ಸು ರ ಪ ನ. ಇಂದ್ರ ಸುರಪಿತ, ಬ್ರಹ್ಮ ಸುರಪಿತ, ಹಾವು ಸುರಪಿತ ಅಲ್ವೇ? ನಾವು ಮಂಗಳೂರಲ್ಲಿ ಮಂಗಳಾದೇವಿ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಮೇಲೆ ನಮಗೆ ಮಾಳಿಗೆ ಮೇಲೆ ರೂಮ್ ಕೊಟ್ಟಿತ್ತು. 1 ವಾರ ಭಾಗವತ ಸಪ್ತಾಹ ನಡೀತಾ ಇತ್ತು.
10 ಗಂಟೆಗೆ ಕಾರ್ಯಕ್ರಮ ಮುಗಿಸಿ ಹೋಗಿ ನಾವೆಲ್ಲ ವೇಷಭೂಷಣ ಬದಲಾವಣೆ ಮಾಡುವ ಪಕ್ಕದಲ್ಲಿ ಯಾರೋ ಒಬ್ಬರು ಭಕ್ತರಿಗೆ ರೂಮ್ ಕೊಟ್ಟಿದ್ದ. ಅವ ರಾತ್ರಿ ಹೇಳ್ತಾ ಇದ್ದ, ಇಂದ್ರು ಸುರಪಿತ, ಬ್ರಹ್ಮ ಸುರಪಿತ. ನಾನು ಯೋಚನೆ ಮಾಡಿದ ಸುರಪಿತ ಅಂದರೆ ದೇವರ ಒಡೆಯ ಅಂತ ನಾನು ತಿಳ್ಕೊಂಡೆ. ಆಮೇಲೆ ಇವ ಮುಂದುವರಿಸಿ ಸುರಪಿತ. ಓಹೋ, ಈ ಉಂಟು ವ್ಯವಸ್ಥೆ ಅಂತ ತಿಳ್ಕೊಂಡೆ. ಈ ಜಾಗ ಕೇಳ್ಕೊಂಡಿದ್ಯಾರೋ ಕಲ್ಕಿ. ಇದ್ರ ಕೊನೆ ಹೇಗಾಗ್ತದೆ ಅಂತ ಹೇಳಿದ್ದಾನೆಂದರೆ, ಆ ಅಮಲಿನಲ್ಲಿ ಮನುಷ್ಯರ ಶಿರೋ ಬುರುಡೆಯಲ್ಲಿ ಕುಡಿದು ಅದರೊಳಗೆ ಹಾಕೊಂಡು ಕುಡಿಯುವಂತ ಸ್ಥಿತಿ ಬರುತ್ತದೆ ಮುಂದೆ. ಕಲ್ಕಿಯ ಅವತಾರದಲ್ಲಿ ಕೊನೆಯ ಸ್ಥಿತಿ ಹೀಗುಂಟು. ಭಾಗವತ ವರ್ಣನೆ ಮಾಡ್ತದೆ. ಈ ಸುಮಾರು ಅರ್ಧಕ್ಕಿಂತ ಹೆಚ್ಚಿಗೆ ನಾವು ನೋಡ್ತಾ ಇದ್ದೇವೆ ಅದನ್ನ. ಇನ್ನೊಂದು ವೇಶ್ಯವಾಟಿಕೆ. ಇದು ನಾವು ಕೇಳ್ಕೊಂಡ ಯಾರೋ. ಇದು ಬಿಟ್ಟು ಎಲ್ಲಿದೆ, ಏನಿದೆ ಜಗತ್ನಲ್ಲಿ? ಕಲ್ಕಿ ಕೇಳ್ಕೊಂಡ ಜಾಗ. ರಾಜ ಪರೀಕ್ಷಿತ ಅದೊಂದು ದಿವಸ ತನ್ನ ಹಿರಿಯರು ಸಂಗ್ರಹ ಮಾಡಿಟ್ಟಂತ ವಸ್ತು ಸಂಗ್ರಹ ಆಲಯಕ್ಕೆ ಬರ್ತಾನೆ. ಅಲ್ಲೆಲ್ಲ ನೋಡಿದ. ಪ್ರಥಮವಾಗಿ ನೋಡ್ತಾನೆ, ಭವ್ಯವಾದಂತ ಒಂದು ಕಿರೀಟ ಕಂಡ. ಅದು ಧರ್ಮಜನ ಕಿರೀಟ ಇತ್ತು. ಅದರ ಮೇಲೆ ಬರೆದಿತ್ತು ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ ಬರೆದಿತ್ತು. ಅಲ್ಲಿಂದ ಮುಂದಕ್ಕೆ ಬರ್ತಾನೆ, ಭವ್ಯವಾದಂತ ಗದೆಯನ್ನು ನೋಡಿದ. ಅದು ಶತಗಜತ್ರಾಣ ಉಳ್ಳಂತ ಭೀಮಸೇನನ ಗದೆ. ಅದರ ಮೇಲೆ ಬರೆದಿತ್ತು ಶ್ರೀಕೃಷ್ಣ ಅಂತ ಬರೆದಿತ್ತು. ಪರೀಕ್ಷಿತ ಹಾಗೆ ಆ ಸಂಗ್ರಹದ ಆಲಯಕ್ಕೆ ಮುಂದೆ ಬರ್ತಾನೆ. ಭೂಭಾರವುಳ್ಳಂತಹ ಧನುಷ್ಯವನ್ನು ನೋಡಿದ. ಅದರ ಮೇಲೆ ಬರೆದಿತ್ತು ಮಧ್ಯಮ ಪಾಂಡವನ ಗಾಂಧೀವ. ಅದು ಅದರ ಮೇಲೆ ಬರೆದಿತ್ತು ಶ್ರೀಕೃಷ್ಣ. ಅಂದ್ರೆ ಏನರ್ಥ? ಹಿಂದೆ ಹಿರಿಯರು ಸಂಗ್ರಹ ಮಾಡಿದ ಎಲ್ಲ ವಸ್ತುಗಳ ಮೇಲೆ ಭಗವಂತನ ಆಶ್ರಯ ಇತ್ತು. ಹಾಗಾಗಿ ಈಗ ನೋಡಿ, ದೇವರ ವಸ್ತು ಇದ್ದಲ್ಲಿ ಇದು ಗ್ರಾಮದೇವಿ ದೇವಸ್ಥಾನದ ಪಾತ್ರ, ಇದು ಗ್ರಾಮದೇವಿ ದೇವಸ್ಥಾನದ ಕುರ್ಚೆ, ಇದು ಗ್ರಾಮದೇವಿ ದೇವಸ್ಥಾನದ ಜಮಖಾನ, ಹೀಗೆಲ್ಲ ಒಂದು ಇದರ ಮೂಲಕವಾಗಿ ತಾಯಿಯ ಆಶೀರ್ವಾದ ಮೂಲಕವಾಗಿ ಪ್ರಸಾದ ರೂಪದಲ್ಲಿ ಪರೀಕ್ಷಿಸುವಂತಹ ಒಂದು ಕಾಲ ಇತ್ತು. ಆ ಕಾಲ ಹಾಗಿತ್ತು. ಹಿಂದೆ ಹಿರಿಯರು ಏನೇ ಸಂಗ್ರಹ ಮಾಡಲಿ, ಪಾಂಡವರು ತಾವು ಸಂಗ್ರಹ ಮಾಡಿದ ಎಲ್ಲ ವಸ್ತುವಿನ ಮೇಲೆ ಶ್ರೀಕೃಷ್ಣ 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 ಅಂತ ಬರೆದಿತ್ತು. ಯಾಕೆ? ಕೃಷ್ಣ ಕೃಪಾಪಂಜರದಲ್ಲಿ ಪೋಷಿತರಾದಂತಹ ಪಾಂಡವರು ತಾವು ಸಂಗ್ರಹ ಮಾಡಿದ ಎಲ್ಲ ವಸ್ತು ಕೃಷ್ಣಾನುಗ್ರಹದಿಂದ ನಮಗೆ ಪ್ರಾಪ್ತಿಯಾಗಿದೆ ಹೀಗಂದುಕೊಂಡು ಎಲ್ಲ ಸಂಗ್ರಹ ವಸ್ತುವಿನ ಮೇಲೆ ಬರೆದಿಟ್ಟಿದ್ರು. ಆ ಕೊನೆಯಲ್ಲಿ ಒಂದು ವಜ್ರಖಚಿತವಾದಂತಹ ಸುಂದರವಾದ ಕಿರೀಟವನ್ನು ಕಂಡ. ಯಾರು ಯಾರು ಕತೆ ಕೇಳ್ತಾ ಇದ್ದಾರಂತ ಸುಮ್ಮನೆ 2 ಕಿವಿ ಕೊಟ್ಟಿದ್ದೆ. ಹಾಗೆ ಗುರುಗಳ ಹತ್ರ ಕೇಳಿದ್ವಿ, ಮೊನ್ನೆ ದಿವಸ ಹೇಳಿದಿಲ್ಲ. ಈ ಕಿವಿಯನ್ನು ಕೇಳೋದು, ಆ ಕಡೆ ಬಿಡೋದು. ಹಾಗಾಗಿ ನೀವು ಇಲ್ಲೇ ಇದ್ದೀರೋ? ಹರಿ ಓಂ, ಇಲ್ಲೇ ಇದ್ದೀರಾ? ಆ ನಿಮಿತ್ತವಾಗಿ ಕೇಳಿದ. ದೂರದಲ್ಲಿರುವಂತಹ ಸುಂದರವಾದ ಕಿರೀಟವನ್ನು ತೆಗೆದುಕೊಂಡ, ಕೈಯಲ್ಲಿ ಎತ್ತುಕೊಂಡ. ಬೆಲೆ ಬಾಳುವಂತಹದ್ದು ವಜ್ರ ಖಚಿತವಾದಂತಹ ಕಿರೀಟ. ಹಿಂದೆ ಮುಂದೆ ತಿರುಗಿ ಮುರುಗಿ ನೋಡ್ತಾನೆ, ಎಲ್ಲಿಯೂ ಶ್ರೀಕೃಷ್ಣ ಅಂತ ಬರೆದಿಲ್ಲ. ಆ ಭವ್ಯವಾದ ಕಿರೀಟವನ್ನ ಈತನಲ್ಲಿ ಅನಿಸಿತು. ಒಂದು ಸಾರಿ ನಾನು ತೊಡಬೇಕು ಇದನ್ನ. ತೊಟ್ಟ. ಆ ಕ್ಷಣವೇನು ಬುದ್ಧಿ ಪಲ್ಲಟವಾಗುತ್ತೆ. ಆ ಕಿರೀಟವನ್ನು ಯಾವಾಗ ಶಿರದ ಮೇಲೆ ಇಟ್ಟನೋ, ಪರೀಕ್ಷಿತನಿಗೆ ಬುದ್ಧಿ ಪಲ್ಲಟವಾಗ್ಬಿಡ್ತು. ನಾನು ಏಕಾಏಕಿಯಾಗಿ ಕುದುರೆಯನ್ನೇರಿ ಬೇಟೆಗೆ ಹೋಗಬೇಕು ಅನ್ನುವಂಥ ಆತುರತೆ ಅವನಲ್ಲಿ ಪ್ರಾರಂಭ ಆಗ್ಬಿಡ್ತು. ಯಾಕೆ ಅಂದ್ರೆ ಅದು ಜರಾಸಂಧನ ಕಿರೀಟವಾಗಿತ್ತು. ಹಾಗಾಗಿ ಇನ್ನೊಬ್ಬರ ವಸ್ತುವನ್ನು ಬಳಸಬೇಕಾದ್ರೆ ಬಹಳ ಎಚ್ಚರಿಕೆ ಬೇಕು. ಇನ್ನೊಬ್ರು ಟುವಾಲ್ ಕೊಟ್ಟರು ಕಾಲು ಒರೆಸ್ಲಿಕ್ಕೆ ಅಂತ ತಗೊಳ್ಬಾರ್ದು. ಏನೇನೋ ರೋಗ ರುಜಿನಗಳಿರ್ತಾವೆ. ಅದಕ್ಕೆ ಇನ್ನೊಬ್ಬರ ವಸ್ತುವನ್ನು ಬಳಸಬೇಕಾದ್ರೆ ಬಹಳ ಎಚ್ಚರಿಕೆ. ಅದಕ್ಕೆ ನಮ್ಮಲ್ಲಿ ನೋಡಿ, ಪುರೋಹಿತರು ಯಾರಾದ್ರೂ ಹಣ ಕೊಟ್ಟ ತಕ್ಷಣ ಸೊಂಟಕ್ಕೆ ಸಿಕ್ಸೋದಿಲ್ಲ. ಪ್ರಾಜ್ಯರು ಏನ್ ಮಾಡ್ತಾರೆ, ನೆಲಕ್ಕೆ ತಾಗಿಸ್ತಾರೆ. ಯಾಕೆಂದ್ರೆ ಅರ್ಥ ಇದು ಕಪ್ಪು ಹಣ ಆದ್ರೆ, ಅರ್ಥ ಅಂದ್ರೆ ಅದನ್ನ
ಕಳೆಯುವಂಥ ಸಾಮರ್ಥ್ಯ ಇರ್ತದೆ ಭೂಮಿಗೆ. ಹಾಗಾಗಿ ಭೂಮಿ ತಟ್ಟಿಸಿ ಸೊಂಟಕ್ಕೆ ಸಿಕ್ಕಬೇಕು. ಆಗಲೇ ಸಿಕ್ಕಿದ್ರೆ ಸೊಂಟ ನೋವು ಗಂಟು ನೋವು ಶುರು ಆಗ್ತದೆ. ಅರ್ಥ ಆಯ್ತಾ? ಅದಕ್ಕಾಗಿ ಪರರ ವಸ್ತುವನ್ನು ಬಳಸಬೇಕಾದ್ರೆ ಬಹಳ ಎಚ್ಚರಿಕೆ ಬೇಕು. ಅದಕ್ಕೆ ನಾವೇನು ಮಾಡ್ತೇವೆ, ಎಷ್ಟು ಹಣ ಕೊಟ್ಟರು ಮೊದಲು ತಗೊಂಡು ದೇವ್ರ ಪೀಠದ ಅಡಿಯಲ್ಲಿ ಇಡ್ತೀವಿ. ಒಂದು ದಿವಸ ಅಲ್ಲೇ ಇಟ್ಟು ಅದು ಶುದ್ಧ ಮಾಡಿ ಕೊಡು ಅಂತ ದೇವ್ರ ಪ್ರಾರ್ಥನೆ ಮಾಡು. ತಕ್ಷಣ ತೆಗೆದುಕೊಂಡು ಹೋದರೆ ನಮ್ಮ ಗಂಟು ನೋವು, ಸೊಂಟ ನೋವು, ಕಂಠ ನೋವು ಎಲ್ಲ ಶುರು ಆಗ್ತದೆ. ಯಾಕೆ? ಅದು ಕಪ್ಪು ಹಣ. ಪರಿಶುದ್ಧ ಹಣ ಆಗಬೇಕಾದ್ರೆ ಭಗವಂತನ ಪಾದಾರವಿಂದದಲ್ಲಿ ಇಟ್ಟು ಸ್ವೀಕಾರ ಮಾಡು. ಪ್ರಸಾದೇ ಸರ್ವ ದುಃಖಾನ ಹಾನಿರಸ್ಯೋಪಜಾಯತೆ. ಪರಮಾತ್ಮ ಗೀತೆಯಲ್ಲಿ ಅಂತಾನೆ, ಅದನ್ನು ಪ್ರಸಾದವಾಗಿಸಿಕು ಮೊದಲೇ ಭಗವಂತನ ಪಾದಕ್ಕಿಟ್ಟು. ಅದಕ್ಕಾಗಿ ಇನ್ನೊಬ್ಬರು ವಸ್ತು ಬಳಸಬೇಕಾದ್ರೆ ಬಹಳ ಎಚ್ಚರಿಕೆ. ಬಳಸಿದವ್ರ ಕಥೆ ಎಲ್ಲ ನೋಡಿ ನೀವು ನಮ್ಮ ಜೀವನದಲ್ಲಿ ಸುತ್ತಮುತ್ತ. ಏನು ಉರಿದನೋ, ಸಾಮಾನ್ಯ ಉರಿದನೇನೋ, ಇನ್ನೊಬ್ಬರ ವಸ್ತು ಸಾಮಾನ್ಯ ತಿಂದನೇನೋ ಅಂತೀವಿ ಅಲ್ವೇ? ಕಾರಣ ಅದೇ. ಅದು ಒಂದೇ ಕಡೆ ನಿಲ್ಲೋದಿಲ್ಲ, ಸಾಕಷ್ಟು ಕಷ್ಟ ಕೊಡ್ತದೆ, ಇಡೀ ಸಂಸಾರವನ್ನೇ ಮುಳುಗಿಸ್ತದೆ. ಹಾಗಾಗಿ ಇನ್ನೊಬ್ಬರ ವಸ್ತುವನ್ನು ಬಳಸಬೇಕಾದ್ರೆ ಬಹಳ ಎಚ್ಚರಿಕೆ. ರಾಜ ಪರೀಕ್ಷಿತ ಇದನ್ನು ಅರಿಯದೆ ಕಿರೀಟವನ್ನು ಶಿರದ ಮೇಲೆ ಇಟ್ಟ. ಮನ ಪಲ್ಲಟವಾಗ್ಬಿಡ್ತು. ಬೇಟೆಯೇ ಹೊರಟೆ ಬಿಟ್ಟ ಕುದುರೆ ಏರಿ ಏಕಾಏಕಿಯಾಗಿ ಧಾವಿಸ್ತಾನೆ. ಬೇಸಿಗೆ ಬಿಸಿಲು, ಮಾರ್ಗಾಯಾಸವಾಗಿದೆ, ನೀರಡಿಕೆಯಾಗಿದೆ, ಘೋರ ಕಾನನನ್ನು ಸೇರಿಬಿಟ್ಟಿದ್ದಾನೆ. ತನ್ನ ಗಡಿಯಂತರದ ಪಥ ಸೇರಿ ಮುಂದಕ್ಕೆ ಹೋಗ್ಬಿಟ್ಟಿದೆ ಕುದುರೆ. ದೂರದಲ್ಲೊಂದು ಆಶ್ರಮ ಗೋಚರವಾಗ್ತಾ ಇದೆ. ಧ್ಯಾನಸ್ಥರಾಗಿ ಕೂತಿದ್ದಾರೆ ಶಮೀಕ ಮಹರ್ಷಿಗಳು. ಬಾಹ್ಯ ಪ್ರಜ್ಞೆ ಇಲ್ಲ, ಮನ ಉನ್ಮನವಾಗಿಸಿ ಭಗವಂತನ ಧ್ಯಾನದಲ್ಲಿ ಕೂತಂತ ಶಮೀಕರು ಬಾಹ್ಯ ಪ್ರಪಂಚದ ಪರಿಸ್ಥಿತಿಯೇ ಗೊತ್ತಿಲ್ಲ ಅವರಿಗೆ. ರಾಜ ಪರೀಕ್ಷಿತ ಬಂದ. ನಾನು ಬಾಯಾರಿಕೆ ನಿಮ್ಮ ಮನೆ ಬಾಗಿಲು ಬಂದಿದ್ದೇನೆ, ಏನಾದರೂ ನೀರಡಿಕೆಗಾಗಿ ಬಾಯಾರಿಕೆಗಾಗಿ ಕೊಡಿ ಕೊಡಿ ಅಂತ ಕೂಗಿದ. ಯಾರಿಲ್ಲ ಅಲ್ಲಿ ಕೊಡು. ನಾ ಈ ದೇಶದ ದೊರೆ. ಏನ್ ಹೇಳಿ? ಹಾ, ಬಂದ್ರೆ ಏನ್ ಮಾಡ್ತಾರೆ ದೊರೆಯವ್ರು ಬಂದ್ರೆ? ನಿನ್ನೆ ನೋಡಿದ್ರಲ್ಲ, ದೊರೆಯವ್ರು ಬಂದ್ರಲ್ಲ, ಬಾಗಿಲು ಬಿಡಿ, ದಾರಿ ಬಿಡಿ, ದೊಡ್ಡವ್ರು ಬಂದಿದ್ದಾರೆ ದಾರಿ ಬಿಡಿ ಅಂತ ಮಾಡ್ತಾರಲ್ವೇ? ಹಾ, ಅದೇ ವಿಶೇಷ. ನಮ್ಮ ವಿಶ್ವೇಶ್ವರರಲ್ಲಿ ನಾವೆಲ್ಲ ಚಡ್ಡಿ ದೋಸ್ತರು. ಹೌದು, ನಿನ್ನೆ ಬಂದಿದ್ರು ಅಂತ ಕೇಳಿದ್ರೆ ನಾ ಎಲ್ಲಿ ಅವ್ರು ಬರೋದಾದ ಎಷ್ಟೆಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ. ನಾವು ಬರೋದ ಸ್ವಲ್ಪ ಹಿಂದೆ ಮುಂದೆ ಬಂದು ನಡೀತದ ಅಲ್ವೇ? ಬೇಕಾಗಿಲ್ಲ ನಮಗೆ ಅಲ್ವೇ? ಅದು ಬೇಕೇ ಆಗಿಲ್ಲ. ಅದ್ರ ದೊಡ್ಡವ್ರು ಬರಬೇಕಾದಷ್ಟು ವ್ಯವಸ್ಥೆ ಮಾಡ್ತಾರ್ರಿ. ರಾಜ ಪರೀಕ್ಷಿತ ಅಂದುಕೊಂಡ, ನಾನು ಈ ದೇಶದ ದೊರೆ, ನಿನ್ನ ಗುಡಿಸಲ ಬಾಗಿಲಲ್ಲಿ ಬಂದಿದ್ದೇನೆ, ಒಂದು ಕುಡ್ತೆ ನೀರು ಕೊಡುವ ಸಾಮರ್ಥ್ಯ ನೀವು ಇಲ್ವೇ? ಅದರಲ್ಲಿ ಪ್ರಜ್ಞೆ ಇಲ್ಲ ಅವನಿಗೆ, ಬಾಯಿ ಪ್ರಜ್ಞೆ ಇಲ್ಲ ಶಮೀಕರಿಗೆ. ಸಿಟ್ಟು ಬಂದ್ಬಿಡ್ತು. ರಾಜ ಬರಬಾರ್ದಿತ್ತು. ಋಷಿಮುನಿಗಳನ್ನು ರಕ್ಷಣೆ ಮಾಡುವಂತ ರಾಜ ಪರೀಕ್ಷಿತನಿಗೆ ಒಂದು ಕ್ಷಣ ಕಾಲ ಸಿಟ್ಟು ಬಂದು ಏನು ಮಾಡಿದ? ಹುತ್ತದ ಬಳಿಯಲ್ಲಿರುವಂತಹ ಸತ್ತ ಹಾವಿನ ಶವವನ್ನು ಬಾಣದಲ್ಲಿ ಎತ್ತಿ ತಂದು, ಅಲಗಿನಿಂದ ಎತ್ತಿ ತಂದು ಈ ಧ್ಯಾನದಲ್ಲಿರುವಂತ ಶಮೀಕರ ಕೊರಳಿ ಹಾಕಿಬಿಟ್ಟ. ಒಂದೇ ಒಂದು ಕ್ಷಣ ಹಾಕಿ ಹೋಗ್ಬಿಟ್ಟ. ಮಗನಾದ ಶೃಂಗಿ ಸೆಮಿದೆ ನಡೆಸೋದಕ್ಕೆ ಹೋಗಿದ್ದ. ಬಂದು ನೋಡ್ತಾನೆ, ತನ್ನ ತಂದೆ ಕೊರಳಲ್ಲಿರುವಂತ ಸರ್ಪದ ಶವದ ಹಾರವನ್ನು ಕಂಡ. ಒಂದು ಕ್ಷಣವೂ ಯೋಚನೆ ಮಾಡಲಿಲ್ಲ. ಈ ಕೆಲಸವನ್ನು ಯಾರು ಮಾಡಿದ್ದಾರೋ ಒಂದು ವಾರದೊಳಗಾಗಿ ಸರ್ಪ ಕಚ್ಚಿ ಸಾಯಿ ಅಂತ ಶಾಪ ಕೊಟ್ಟುಬಿಟ್ಟಾರೆ. ನೋಡಿ ಎಂತ ಶಕ್ತಿ ಬಾಲಕರ ವಾಣಿ ಇತ್ತು ಹಿಂದೆ. ಋಷಿಮುನಿಗಳ ವಾಕ್ಯ ಹೇಗಿತ್ತು, ತಪಸ್ಸಿನ ಶಕ್ತಿ ಅದು. ಬಾಲ ಶೃಂಗ ಅವನಂದ, ಶೃಂಗಿ ನನ್ನ ತಂದೆಯ ಕೊರಳಲ್ಲಿರುವಂತ ಈ ಸರ್ಪದ ಹಾರ ಹಾಕಿದವರು ಒಂದು ವಾರದೊಳಗೆ ಸರ್ಪ ಕಚ್ಚಿ ಸಾಯಿರಿ ಎಂಬ ಶಾಪ ಇಟ್ಟಾಕ್ಷಣ ಬಾಹ್ಯ ಪ್ರಜ್ಞೆಗೆ ಬಂದಂತ ಶಮೀಕ ಮಹರ್ಷಿಗಳು ಇದನ್ನ ಕೇಳಿದರು. ಮಗ, ನೀನೇನು ಮಾಡಿದ್ರೆ? ನೀನು ಕೊಟ್ಟಂತ ಶಾಪದ ಈ ನುಡಿ ಇದೆಯಲ್ಲ, ಇದು ಎಂದು ಸುಳ್ಳಾಗೋದಿಲ್ಲ ಅಂತ ವಾಕ್ಯ ಇತ್ತು, ಶಕ್ತಿ ಇತ್ತು, ಮಕ್ಕಳಲ್ಲಿ ಸಾಮರ್ಥ್ಯ ಇತ್ತು. ಋಷಿ ಕುಮಾರರಲ್ಲಿ ಆ ಶೃಂಗಿ ಕೊಟ್ಟಂತ ಶಾಪ ಸುಳ್ಳಾಗಲಾರದೆಂಬುದಾಗಿ ಅರಿತಂತ ಶಮೀಕ ಈ ಕೆಲಸ ಮಾಡಿದವನು ಧ್ಯಾನದಲ್ಲಿ ತಿಳ್ಕೊಂಡ. ರಾಜ ಪರೀಕ್ಷಿತ, ಭೂಮಂಡಲದ ದೊರೆಯಾದಂತ ಪರೀಕ್ಷಿತ ಈ ಕಾರ್ಯವನ್ನು ಪೂರೈಸಿ ಹೋಗಿದ್ದಾನೆ. 7 ದಿವಸದೊಳಗಾಗಿ ಸರ್ಪ ಕಚ್ಚಿ ಸಾಯಿ ಎಂಬುದ ಶಾಪ ಕೊಟ್ಟ ನನ್ನ ಮಗ. ಇದು ಸುಳ್ಳಾಗೋದಿಲ್ಲ, ಆದರೆ ಅವನಿಗೆ ಹೋಗಿ ವಾರ್ತೆ ಮುಟ್ಟಿಸಬೇಕು ಅಂಥೇಳಿ
ಆಶ್ರಮವಾಸಿಗಳನ್ನು ಕಳುಹುತ್ತಾನೆ ರಾಜ್ಯಕ್ಕೆ ಪರೀಕ್ಷಿತನಿಗೆ ವಾರ್ತೆ ತಿಳಿಸು, 7 ದಿವಸದೊಳಗಾಗಿ ನೀನು ಸರ್ಪ ಕಚ್ಚಿ ಸಾಹಿತ್ಯ ಎಂಬ ವಾರ್ತೆ ಮುಟ್ಟಿಸು ಎಂಬುದಾಗಿ ಶಿಷ್ಯನೊಬ್ಬನನ್ನು ಕಳುಹಿದರು ಶಮೀಕ ಮಹರ್ಷಿಯವರು. ಇತ್ತಲ ಪರೀಕ್ಷಿತ ಬೇಟೆಯಿಂದ ಬಂದವ ಕಿರೀಟವನ್ನು ತೆಗೆದಿಟ್ಟ. ಕಿರೀಟ ತೆಗೆದಿಟ್ಟಾಗ ಅವನಿಗೆ ತಾನು ಮಾಡಿದಂಥ ಕಾರ್ಯ ಎಲ್ಲ ಜ್ಞಾಪಕವಾಯಿತು. ನನ್ನಿಂದ ಈ ಅಕಾರ್ಯವನ್ನು ಯಾಕೆ ಮಾಡಿಸಿದ ದೇವರು? ಋಷಿಮುನಿಗಳನ್ನು ರಕ್ಷಣೆ ಮಾಡುವಂತಹ, ಇಡೀ ಭೂಮಂಡಲದಲ್ಲಿ ಇರುವಂತಹ ಸಾಧು ಸಂತರನ್ನು ರಕ್ಷಣೆ ಮಾಡುವಂತಹ ವ್ಯಕ್ತಿಯನ್ನ ನಾನು ಸರ್ಪಶಾಪ ಬರುವ ಸ್ಥಿತಿಯಲ್ಲಿ ಸರ್ಪದ ಹಾರ ಹಾಕಿ ಬಂದನಲ್ಲ, ಇದು ಯಾಕೆ ಕಾರಣ ಅಂತ ತಿರುಗಿ ನೋಡಿದರೆ ತಾನು ಇಟ್ಟಂತ ತಲೆಯ ಮೇಲೆ ಇಟ್ಟಂತಹ ಕಿರೀಟ ಜರಾಸಂಧನ ಕಿರೀಟ, ಅಸುರ ಪ್ರವೃತ್ತಿಯ ರಾಕ್ಷಸನ ಕಿರೀಟ ಎಂಬುದಾಗಿ ಅರಿವಾಗಿದೆ ಆತನಿಗೆ. ಇದರಿಂದ ನನಗೇನು ಅಪಾಯ ಕಾದು ನಿಂತಿದೆ ಎಂಬುದಾಗಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಅಶುಚಿಯಾಗಿದ್ದಾನೆ. ಈ ಅಶುಚಿಯ ಕ್ಷಣವನ್ನ ಕಲಿಗೆ ಕಾಯ್ತಾ ಇದ್ದ. ಅಸುರನ ಕಿರೀಟವನ್ನು ಧರಿಸಿರೋಣವಾದ್ದರಿಂದ ಅಶುಚಿಯಾಗಿದೆ ಈತನಿಗೆ. ಅಶುಚಿಯ ಕ್ಷಣದಲ್ಲಿ ಈ ಕಲ್ಕಿ ಪ್ರವೇಶ ಮಾಡಿದ್ದಾನೆ ಪರೀಕ್ಷಿತನಿಗೆ. ಇವ ಇರೋವರೇ ನನಗೆ ಭೂಖಂಡದಲ್ಲಿ ನನ್ನ ಕಾರ್ಯಕ್ಕೆ ಅನುಕೂಲ ಆಗೋದಿಲ್ಲ ಎಂಬುದಾಗಿ 7 ದಿವಸದೊಳಗೆ ಸರ್ಪ ಕಚ್ಚಿ ಸಾಯುವಂತ ಶಾಪ ಉಂಟಾಯಿತು. ಆ ಅಶುಚಿಯಾಗಿರೋಣ. ಇಂದು ಸಮಾಜದಲ್ಲಿ ಮಾರಕ ರೋಗಗಳು ಬರ್ಲಿಕ್ಕೆ ಕಾರಣ ಅಶುಚಿಯಾದಾಗ ಮಾತ್ರ ಬರುತ್ತದೆ ಅಂತ. ನಮ್ಮ ಹಿರಿಯರು ಪೇಟೆಗೆ ಹೋದರೆ ಆ ಕೋಟು ಮತ್ತೇನಾದರೂ ವಸ್ತು ಇದ್ರೆ ಅಲ್ಲಿ ಹಿಂದೆ ಹೊರಗೆ ಜಗುಲಿಯಲ್ಲೋ ಗಿಳಿಗುಟ್ಟಕ್ಕೋ ನೇತಾಡಿಸಿ ಬರ್ತಿದ್ರು. ಇವತ್ತು ಆ ನಿಯಮ ಉಂಟೆ? ನಮ್ಮ ಹಿರಿಯರ ಕ್ರಮ ಇತ್ತು. ಪೇಟೆಗೆ ಹೋಗಿ ಬಂದರೆ ಮೈಲಿಗೆ ಆಗ್ತದೆ, ಆಸ್ಪತ್ರೆಗೆ ಹೋಗಿ ಬಂದರೆ ಮೈಲಿಗೆ ಆಗ್ತದೆ, ಹೀಗಾಗಿ ಆ ವಸ್ತುವನ್ನು ಪ್ರತ್ಯೇಕವಾಗಿ ತೊಳೆದು ಆಮೇಲೆ ಒಳಗೆ ಸೇರಿಸೋದು. ನಾವೊಮ್ಮೆ ಧಾರವಾಡಕ್ಕೆ ಹೋಗಿದ್ವಿ. ಅಲ್ಲಿ ಬಾಲಚಂದ್ರ ಶಾಸ್ತ್ರಿಗಳು ಬಹಳ ಮಡಿಯುವಂತರು. ಅವ್ರನ್ನೊಮ್ಮೆ ಭೇಟಿ ಮಾಡಬೇಕಂತ ಹೋದೆ. ಅವ್ರು ಪೇಟೆಗೆ ಹೋಗಿದ್ರು. ಚಪ್ಪಲಿ ಹಾಕೋದಿಲ್ಲ, ಒಂದು ಪಂಚೆಂದು ಶಾಲು ಇಷ್ಟೇ. ಅವರು ಪೇಟೆಯಿಂದ ಬರುವಾಗ ಆ ಬಟ್ಟೆಯನ್ನ ಅಂಗಳದ ತುದಿಯಲ್ಲಿ ಎಸೆದು ಬಂದಿದ್ದಾರೆ. ಅಂದ್ರೆ ಅಲ್ಲೇ ತೊಳೆದು ಅಲ್ಲೇ ಒಣಗಿಸ್ಬೇಕು. ಅಷ್ಟೊಂದು ಮಡಿವಂತಿಕೆಯಿಂದ ಆ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಈ ಶುಚಿತ್ವ ಕಡಿಮೆ ಆಗಿರೋಣ ಮಾರಕ ರೋಗಗಳು ಸಮಾಜದಲ್ಲಿ ಬೆನ್ನಟ್ಟಿ ಬರ್ತಾವೆ ಅನ್ನೋದಕ್ಕೆ ಉದಾಹರಣೆ. ರಾಜ ಪರೀಕ್ಷಿತ ಅಸುರನ ಕಿರೀಟವನ್ನು ಧರಿಸಿರೋಣ, ಅಶುಚಿಯಾದ. ಈ ಸಮಯವನ್ನು ಕಲಿಕೆ ಪ್ರವೇಶ ಮಾಡಿ ಶಾಪವನ್ನು ಇಡಿಸುವಂತೆ ವ್ಯವಸ್ಥೆ ಮಾಡಿಬಿಟ್ಟ. 7 ದಿವಸದೊಳಗಾಗಿ ಪರೀಕ್ಷಿತ ಸರ್ಪ ಕಚ್ಚಿ ಸಾಯಲಿ ಎಂಬುದಾಗಿ. ನೋಡಿ, ಒಂದು ಕ್ಷಣದ ಕಲ್ಕಿಯ ಪ್ರವೇಶ ಪರೀಕ್ಷಿತನಿಗೆ ಸಾವಿನ ಸಾಮೀಪ್ಯವಾಯಿತು. ನಾವು ಅದರಲ್ಲಿ ಮುಳುಗಿ ಎದ್ದು ನಮ್ಮ ಅವಸ್ಥೆ ಏನಾಗಿದೆ ಗೊತ್ತಿಲ್ಲ. ಇಷ್ಟೊಂದು ಪ್ರಭಾವ, ಕಲಿಕೆಯ ಪ್ರಭಾವ ಇದೆ. ಕಲಿಯುಗದಲ್ಲಿ ಪರಿಣಾಮವ ನೆನೆದರೆ, ಅದಕ್ಕಾಗಿ ದಾಸರಂತಾರೆ, ಎಲ್ಲ ದೋಷ ದುಮ್ಮಾನ ತೊಳಿಲಿಕ್ಕೆ ಯಾವುದೋ ಒಂದು ಶಸ್ತ್ರ ಅಸ್ತ್ರ ಇದ್ದೇ ಇರ್ತದೆ, ಅದು ಭಗವಂತನ ನಾಮ. ಕುಲಕೋಟಿಗಳು ಧರಿಸುವವು. 7 ದಿವಸದೊಳಗಾಗಿ ಸರ್ಪ ಕಚ್ಚಿ ಸಾಯಿಲಿ ಎಂಬ ಶಾಪ ಇತ್ತಂತ ಶೃಂಗಿಯ ಮಾತು ಸುಳ್ಳಾಗಲಾರದು. ಆಗಲೇ ವಾರ್ತೆ ಬಂದು ಮುಟ್ಟಿದೆ ಪರೀಕ್ಷಿತನಿಗೆ. ಯೋಚನೆ ಮಾಡಿದ, 7 ದಿವಸದೊಳಗಾಗಿ ನಾನು ಸರ್ಪ ಕಚ್ಚಿ ಸಾಯ್ತೇನೆ. 7 ದಿವಸದೊಳಗಾಗಿ ನಾನೇನಾದರೂ ಮಾಡ್ಲಿಕ್ಕೆ ಸಾಧ್ಯ ಉಂಟೆ? ಕೆಲವರಿಗೆ ಇರೋದೇ ಇಲ್ಲ. ಡಾಕ್ಟರ್ ಹೇಳಿರ್ತಾರೆ, ದುರ್ದುರಿದ್ದವರಿಗೆಲ್ಲ ಕರೆ ಮಾಡಪ್ಪ, ಇನ್ನು ದಿವಸ ಹೊತ್ತಿನಲ್ಲಿ ಹೋಗ್ಬಿಡ್ತಾನ ಅವನು, ಒಂದು ಕರೆ ಮಾಡಿ ಅಂತ. ಅದು ತನಗೆ 7 ದಿವಸ ಉಂಟು ಸಾಯ್ಲಿಕ್ಕೆ ಅವಕಾಶ ಉಂಟಲ್ಲ. ಪರೀಕ್ಷಿತ ಅಂದುಕೊಂಡ, ಏನ್ ಮಾಡೋಣ, ಆತ್ಮೋದ್ಧಾರಕ್ಕೆ ಏನು ಮಾರ್ಗ ಇದೆ ಅಂತ ಹುಡುಕ್ತಾನೆ. ಆತ್ಮೋದ್ಧಾರಕ್ಕೆ 7 ದಿವಸ ಅವಕಾಶ ಇದೆ. ಕೆಲವರು ಹೇಳೋದುಂಟು, ಇಲ್ಲ ಡಾಕ್ಟರ್ ತಪಾಸಣೆ ಮಾಡಿ ಹೇಳಿದ್ದಾರೆ, ನೀ 2 ದಿವಸ ಇರೋದಿಲ್ಲ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಅವನೇನು ಮಾಡಬೇಕು, ಯಾವ್ಯಾವ ಬ್ಯಾಂಕ್ನಲ್ಲಿ ಎಷ್ಟೆಷ್ಟಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಮಾಡಬೇಕಲ್ಲ ನೀರು ಬರೀಬೇಕಲ್ಲ ತಕ್ಷಣ ಸಿಗ್ನೇಚರ್ ಹಾಕಿ. ಆಗ ರಾಜ ಪರೀಕ್ಷಿತ ಆ ಯೋಚನೆ ಮಾಡಲಿಲ್ಲ. ಜನಮೇಜನಿಗೆ ಪಟ್ಟ ಕಟ್ಟಿಬಿಟ್ಟ. ನನ್ನ ರಾಜ್ಯದ ಯಾವ ವೈಭವ ನನಗೆ ಬೇಕಾಗಿಲ್ಲ ಎಂಬುದಾಗಿ ಮಗನಾದ ಜನಮೇಜನಿಗೆ ಪಟ್ಟ ಕಟ್ಟಿದ. ಏಕಾಕಿಯಾದ ಎಲ್ಲ ತೀರ್ಥ ಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡ್ತಾ ಪರೀಕ್ಷಿತ ತಾನು ಉತ್ತರಾಭಿಮುಖವಾಗಿ ಹರಿದ್ವಾರದ ಪವಿತ್ರವಾದ ಗಂಗಾ ತಟಾಕದಲ್ಲಿ ಬಂದು ಕೂತ. ಇಡೀ ಪ್ರಪಂಚಕ್ಕೆ ವಾರ್ತೆ ಮುಟ್ಟಿದೆ. ಆಚಾರ್ಯ ಶುಕರು, ವ್ಯಾಸರ ಪುತ್ರರಾದ ಶುಕಾಚಾರ್ಯರು ಧಾವಿಸ್ತಾರೆ.
ಯಾಕೆ? ಇವನ್ ಎಲ್ಲರನ್ನು ರಕ್ಷಣೆ ಮಾಡಿದವ, ಋಷಿ ಮುನಿಗಳನ್ನ, ಸಾಧು ಸತ್ಪುರುಷರನ್ನು ರಕ್ಷಣೆ ಮಾಡಿದವ, ಗೋರಕ್ಷಣೆ ಮಾಡಿದವ. ಹಾಗಾಗಿ ಈ 7 ದಿವಸದೊಳಗಾಗಿ ಏನಾದರೂ ನಿನಗೆ ರಕ್ಷಣೆ ಕೊಡಬೇಕೆಂಬುದಾಗಿ ವ್ಯಾಸಪುತ್ರರಾದಂಥ ಭಾಗವತೋತ್ತಮರಾದಂಥ ಶುಕಾಚಾರ್ಯರು ಪರೀಕ್ಷಿತ ಇವತ್ತು ಧಾವಿಸಿ ಬರ್ತಾರೆ. ರಾಜ ಪರೀಕ್ಷಿತ ಆಗಲೇ ತಾನು ಕೂತಂಥ ದರ್ಬೆ ಆಸನದಿಂದ ಎದ್ದು ದಿವ್ಯವಾದಂಥ ಆಸನವನ್ನು ಸಿದ್ಧಗೊಳಿಸಿದರಂತೆ. ಎಲ್ಲ ಸೇವಕರು ಸೇರಿ ವ್ಯಾಸಪೀಠ ಸಿದ್ಧವಾಯಿತು. ಆಚಾರ್ಯ ಶುಕರನ್ನು ಕುಳ್ಳಿರಿಸಿದ, ಪಾದಾರವಿಂದಕ್ಕೆ ವಂದಿಸಿದ ರಾಜ ಪರೀಕ್ಷಿತ. ಪದಕ ವಿನಮಿಸಿ ಪರೀಕ್ಷಿತ ಶುಕನ ಪದೋಪದಿಗೆ ಪಾವನ ಕಥಾ ಶ್ರವಣ ಬಣ್ಣಿಸಿದನು ಸೂತ ಭಾಗವತ ಬಣ್ಣಿಸಿದನು ಸೂತ ಭಾಗವತ ವಂದಿಸಿದನು ಸೂತ ಭಾಗವತ ವಂದಿಸಿದನು ಸೂತ ಪದಕ ಭಿನಮಿಸಿ ಪರೀಕ್ಷಿತ ಶುಕನ ಪದಕ ಭಿನಮಿಸಿ ಪರೀಕ್ಷಿತ ಶುಕನ ಪದೋಪದಿಗೆ ಪಾವನ ಕಥಾ ಶ್ರವಣ ಬಣ್ಣಿಸಿದನು ಸೂತ ಭಾಗವತ ಬಣ್ಣಿಸಿದನು ಸೂತ ಭಾಗವತ ವಂದಿಸಿದನು ಸೂತ ಭಾಗವತ ವಂದಿಸಿದನು ಸೂತ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ವಾಸುದೇವ ಹರೇ ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ 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 ಶ್ರೀ ಕೃಷ್ಣ ಭಗವಾನ್ ಕಿ ಹರೇ ಮಧ್ಯೆ ಮಧ್ಯೆ ನಾಮಸ್ಮರಣೆ ಮಾಡ್ತಾ ನಾವು ಮುಂದೆ ಹೋಗ್ತೀವಿ. ಯಾಕೆ? ಈಗಾಗಲೇ ಆಕಳಿಕೆ, ತೂಕಡಿಕೆ, ಎಲೆ ಅಡಿಕೆ, ನೀರಡಿಕೆ ಎಲ್ಲ ಮಧ್ಯೆ ಮಧ್ಯೆ ಹೋಗ್ತಾ ಬರ್ತಾ ಇರ್ತಾವಲ್ಲ, ಅದಕ್ಕೆಲ್ಲ ಸ್ವಲ್ಪ ಜಾಗೃತ ಮಾಡಿ ಮುಂದೆ ಹೋಗ್ತಾ ಇದ್ರೆ. ಅಷ್ಟೇ ಅಲ್ಲ, ಗ್ರಾಮದಲ್ಲಿ ಭಗವಂತನ ನಾಮಸ್ಮರಣೆ ನಡೆಯಿತು ಅಂತಂದ್ರೆ ಗ್ರಾಮದ ಅಭ್ಯುದಯ. ಬೇಕಾದ ಹೊಡೆಯಲಿ ಜಾಡ್ದಿದ್ರಿಲ್ಲ, ನಮಗಾಗುತ್ತೆ ಅಲ್ವೇ? ನಿಮ್ಮ ಗ್ರಾಮಕ್ಕೆ ಅಲ್ವೇ ಗ್ರಾಮದ ಅಧಿದೇವತೆ ಸಂಪೂರ್ಣ ಶಕ್ತಿಯನ್ನು ಧಾರೆ ಎರೀತಾಳೆ, ಅನುಗ್ರಹ ಮಾಡ್ತಾಳೆ, ನಾಮದ ವೈಭವನ್ನ ಕಂಡು. ಆ ನಿಮಿತ್ತವಾಗಿ ಮಧ್ಯೆ ಮಧ್ಯೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಕಥೆ ಕೇಳ್ತಾ ಮುಂದೆ ಹೋಗೋದು. ಇಲ್ಲಿ ಬೆಳವರಿ ಕಥೆ ಹೇಳಿದ್ರು ಒಂದೇ ಇರ್ತದೆ. ಬೆಳಗ್ಗೆ ಕೇಳೋರ ಕಡೆಗೆ ಸೀತೆ ಗಂಡ ಯಾರು ಅಂತ. ಇಂಥ ದುರಂತ ಆಗಬಾರ್ದು ಕಥೆ ಕೇಳಿ ಎಂಬುದಾಗಿ ಮಧ್ಯ ಮಧ್ಯ ನಾಮಸ್ಮರಣೆ ಮಾಡ್ತಾ, ನೀವು ಈ ಕಡೆನೆ ಇದ್ದೀರೋ ಹರಿ ಓಂ, ಆ ಕಡೆನೆ ಜಾಸ್ತಿ ಇದ್ದೀರೋ ಅಲ್ವೇ? ಭಗವಂತನ ನಾಮಕ್ಕೆ ಅಪಾರ ಶಕ್ತಿ ಇರೋಣ. ಪದಕ ವಿನಮಿಸಿ ಪರೀಕ್ಷಿತ ಶುಕನ ಪದೋಪದಿಗೆ ಪಾವನ ಕಥಾ ಶ್ರವಣ ವಂದಿಸಿದನು ಸೂತ ಭಾಗವತ ವಂದಿಸಿದನು ಸೂತ ವಂದಿಸಿದನು ಸೂತ ಭಾಗವತ ವಂದಿಸಿದನು ಸೂತ. ಹಾಗಾದ್ರೆ ಭಾಗವತ ಅಂದ್ರೆ ಏನು? ಭಾಗವತ ಅಂದ್ರೆ ಏನು? ಅದರಲ್ಲಿ ಅರ್ಥ ಇದೆ. ಭಕಾರೋ ಭಕ್ತಿ ಭರಿತಃ. ಏನು ಹೇಳಿ? ಗಟ್ಟಿ ಹೇಳಿ. ಗಕಾರೋ ಗರ್ವವರ್ಜಿತಃ. ಗಕಾರೋ ಗರ್ವವರ್ಜಿತಃ. ಗಕಾರೋ ವಾಕ್ಪಟುತ್ವಂ ಚ. ಗಕಾರೋ ವಾಕ್ಪಟುತ್ವಂ ಚ. ಗಕಾರೋ ತರ್ಕ ನಿರ್ಣಯಃ. ಗಕಾರೋ ತರ್ಕ ನಿರ್ಣಯಃ. ಭಾಗವತ ಭಕ್ತಿ ರಸಾಯ. ದಾಸ ಅಂತ ಭಕ್ತಿ ರಸಾಯನ ಬೀಜೆ ಮನುವಾ. ಭಕ್ತಿ ರಸಾಯನ ಬೀಜೆ ಮನುವಾ. ಭಕ್ತಿ
भक्ति रसायन पीजे परवा भक्ति रसायन पीजे कृष्ण रसायन पीजे मनुआ कृष्ण रसायन पीजे त्यज कुसंग सत्संग बैठनित त्यज कुसंग सत्संग बैठनित हरिचर्चा सुन लीजे मनुआ हरिचर्चा सुन लीजे मनुआ कृष्ण रसायन पीजे मनुआ कृष्ण रसायन पीजे मनुआ कृष्ण रसायन पीजे ಭಗವಂತನ ನಾಮರಸಾಯನವನ್ನು ಕುಡಿಯಿರಿ ಅಂತ. ಆ ಮಾನವ ರಸಾಯನ ಎಲ್ಲ ಮನುಷ್ಯದಲ್ಲಿ ನಾವು ಸ್ವೀಕಾರ ಮಾಡ್ತೀವಿ, ಆದರೆ ಭಗವಂತನ ನಾಮರಸಾಯನ ಎಲ್ಲ ಸಮಯದಲ್ಲೂ ಸಿಗ್ತದೆ. ತ್ಯಜಕು ಸಂಘ, ದುಷ್ಟ ಸಂಘವನ್ನು ದೂರ ಮಾಡಿ, ತ್ಯಜಕು ಸಂಘ ಸತ್ಸಂಗ ಬೈಠನಿತ, ನಿತ್ಯ ಸತ್ಸಂಗದಲ್ಲಿ ಕಾಲ ಕಳೆಯಿರಿ. ಸತ್ಸಂಗ ಸಿಗೋದು ಬಹಳ ಕಠಿಣ ಜೀವನದಲ್ಲಿ. ಅದಕ್ಕೆ ಆಚಾರ್ಯರಂತಾರೆ ವಿವೇಕ ಚೂಡಾವಣೆಯಲ್ಲಿ, ಬ್ರಹ್ಮಪಟ್ಟವನ್ನು ಏರುವಂತಹ ವ್ಯಕ್ತಿ ಮೊದಲನೇ ಕೈಂಕರ್ಯ ಯಾವುದು ಅಂದ್ರೆ ಸತ್ಸಂಗ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಬ್ರಹ್ಮಪದತ್ವಂ. ಆಚಾರ್ಯರಾಗಂತಾರೆ, ಮತ್ತೆ ಸಾಧು ಸಂತರು ಅಂತಾರೆ, ಸಂತ ಸಂಗ ಬ್ರಹ್ಮಾನಂದ ಜಾಲಾರಿ ಹರಿ, ಸಂತ ಸಂಗ ಬ್ರಹ್ಮಾನಂದ ಜಾಲಾರಿ ಹೇಳಿ. ಸಂತ ಸಂಗ ಬ್ರಹ್ಮಾನಂದ ये तेरे हरि पे तेरे, ये तेरे हरि पे तेरे, संत संग ब्रह्मानंद जानारे हरि, संत संग ब्रह्मानंद जानारे संत संग ब्रह्मानंद जानारे संत संग ब्रह्मानंद जानारे. हरि विठ्ठल विठ्ठल पांडुरंग जय जय पांडुरंग, विठ्ठल विठ्ठल पांडुरंग जय जय विठ्ठल पांडुरंग, रंग पांडुरंग रंग रंग पांडुरंग, विठ्ठल विठ्ठल पांडुरंग जय जय विठ्ठल पांडुरंग, विठ्ठल विठ्ठल पांडुरंग जय जय विठ्ठल पांडुरंग, विठ्ठल विठ्ठल पांडुरंग जय जय विठ्ठल पांडुरंग. पंढरीनाथ भगवान की. ಇದೇ ಸತ್ಸಂಗ ಅಂದ್ರೆ, ಇದೇ ಸತ್ಸಂಗ. ಮನೆಯಲ್ಲಿ ಇದು ಸಿಗ್ತಿತ್ತು ಅದು. ಕೃಷ್ಣ ರಸಾಯನ ಪೀಜೆ ಮನುವಾ, ಕೃಷ್ಣ ರಸಾಯನ ಪೀಜೆ ಮನುವಾ, ಕೃಷ್ಣ ರಸಾಯನ ಪೀಜೆ ಮನುವಾ, ಕೃಷ್ಣ ರಸಾಯನ ಪೀಜೆ. ಭವ್ಯವಾದ ಭಗವಂತನ ದಿವ್ಯವಾದಂಥ ಅವತಾರ ಕೃಷ್ಣಾವತಾರಕ್ಕೆ ಕಾರಣ ಸಂಬಂಧ ಇದೆ. ದುಷ್ಟರಾದಂಥ ದೈತ್ಯರ ಹಾವಳಿ ಇಡೀ ಭೂಮಂಡಲವನ್ನೆಲ್ಲ ತುಂಬಿಕೊಂಡು ಬಿಟ್ಟಿತ್ತು. ಯಾರು? ಕಂಸ, ಚರಾಸಂಧ, ಚಾಣೂರ, ಮುಷ್ಟಿಕ, ಕೇಶಿನಿ, ಅಘಾಸುರ, ಧೇನುಕಾಸುರ ಒಬ್ಬಿಬ್ರಲ್ಲ, ಆಗಿನ ಕಾಲದ ಭೂಗತ ದೊರೆಗಳವರೆಲ್ಲ. ಮತ್ತೆ ಈಗಿನ ಕಾಲದ ಭೂಗತ ದೊರೆಗಳು ಎಲ್ಲಿದ್ದಾರೆ ಕೇಳಿದರೆ ಪೊಲೀಸ್ ಸ್ಟೇಷನ್ ನೋಡಿ ಎಷ್ಟೆಲ್ಲ ಫೋಟೋ ಇದೆ. ಡಬ್ಬಿಯಿಂದ ದೇವಸ್ಥಾನ, ಡಬ್ಬಿಯಿಂದ ಹಿಡಿದಿರ್ತಂಥ ಭೂಗತ ದೊರೆಗಳಿದ್ದಾರೆ ಅಲ್ವೇ? ಅವ್ರ ಪಟ್ಟಿಯಲ್ಲಿ ಇರ್ತೀವಿ.
ಆಕ್ರಾಂತ ಭೂರಿಭಾರೇಣ ಬ್ರಹ್ಮಾಣಂ ಶರಣಂ ಯಯೌ. ಭಾಗವತ ವರ್ಣನೆ ಮಾಡ್ತದೆ. ಭೂದೇವಿ ಇವರು ಭಾರ ಹೊರಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡ್ತದೆ. ಆಕ್ರಾಂತ ಭೂರಿಭಾರೇಣ ಬ್ರಹ್ಮಾಣಂ ಶರಣಂ ಯಯೌ ಗೌರ್ಭೂತ್ವಾ ಅಶ್ರುಮುಖಿ. ಗೋರೂಪದಲ್ಲಿ ಹೋಗಿ ಭೂಮಾತೆ ಬ್ರಹ್ಮನಲ್ಲಿ ಮೊರೆ ಇಟ್ಲಂತೆ. ಈ ಅಸುರರ ಭಾರವನ್ನು ಹೊರೋದು ಬಹಳ ಕಠಿಣ. ಆಗಲೇ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯ ಮೇರೆಗೆ, ಋಷಿಮುನಿಗಳ ಪ್ರಾರ್ಥನೆಯ ಮೇರೆಗೆ ದಕ್ಷಿಣಾಯನ ದಿದೇವ ಲೋಕದಳು ಕತ್ತಲೆ ಕವಿದಿತ್ತೋ. ಮನದ ಲೋಕಗಳು ಮಧ್ಯರಾತ್ರಿಗಳು ಅಂಧಕ ಮುಸುಗಿತ್ತೋ. ಹೊರಗು ಕತ್ತಲೆ ಒಳಗು ಕತ್ತಲೆ ಹತ್ತತ್ತಲು ಅದು ಕವಿದಿತ್ತೋ. ದೇವಕಿ ದೇವಿಯ ಹೃದಯದ ವೇದನೆ ದೇವ ದೇವನಿಗೂ ತಿಳಿದಿತ್ತೋ. ಭಾವನೆಯಿಂದ ಬಲು ಸಂಕಟದಿಂದ ವಸುದೇವನ ಮನಸ್ಸು ನೊಂದಿತ್ತು. ತಾವು ನೋವುಗಳ ಕಂದಿಯ ಕಟ್ಟಿಯು ಕಂಸನ ಕಟ್ಟಿಯು ತಿಳಿದಿತ್ತು. ದಕ್ಷಿಣಾಯನ ದೇವಲೋಕಗಳು ಕತ್ತಲೆ ಕವಿದಿತ್ತು. ಮನುಜ ಲೋಕಗಳು ಮಧ್ಯರಾತ್ರಿಗಳು ಅಂಧಕ ಮುಸುಗಿತ್ತು. ಒಳಗು ಕತ್ತಲೆ ಹೊರಗು ಕತ್ತಲೆ ಎಂತೆಂತಲೋದು ಕವಿದಿತ್ತು. ದೇವಕಿ ದೇವಿಯ ಹೃದಯದ ವೇದನೆ ದೇವ ದೇವನಿಗೆ ತಿಳಿದಿತ್ತು. ಭಾವನಿಂದ ಬಲು ಸಂಕಟದ ವಸುದೇವನ ಮನಸ್ಸು ನೊಂದಿತ್ತು. ಸಮಸ್ತ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಭಗವಂತನ ಅವತಾರ ಕೈಂಕರ್ಯ. ಅಂದು ದೇವಕಿಯ ದಿಬ್ಬಣ ಹೋಗ್ತಾ ಇದೆ, ವಿವಾಹದ ದಿಬ್ಬಣ. ಸಾರಥಿಯಾಗಿ ಅಣ್ಣ ಕಂಸನೇ ಸಾರಥ್ಯವನ್ನು ಹಿಡಿದಿದ್ದ. ಅಶರೀರವಾಣಿ ಆಯಿತು. ಎಲೆ ದುರುಳ ಕಂಸ, ದೇವಕಿ 8ನೇ ಗರ್ಭ ನಿನ್ನ ಗಂಟಲ ಗಾಣ. ಹೀಗೆ ಅಶರೀರವಾಣಿ ಆಯಿತು. ಅಶರೀರವಾಣಿ ಅಂದ್ರೆ ಆಕಾಶವಾಣಿ. ಆಕಾಶವಾಣಿ ಆಗ್ಲಿತ್ತು. ಧಾರವಾಡ ಸ್ಟೇಷನ್, ಕಾರವಾರ ಸ್ಟೇಷನ್, ಬೆಂಗಳೂರು ಸ್ಟೇಷನ್, ಭದ್ರಾವತಿ ಸ್ಟೇಷನ್, ಶಿವಮೊಗ್ಗ ಇತ್ತರೆ ಅವಲಿತ್ತು. ನಮ್ಗಿಂತ ಮುಂದೆ ಹೋಗಿದ್ದಾರೆ. ರಾಜರ ಒಂದೊಂದು ಕಟ್ಟಡ ನೋಡಿದ್ರೆ ಒಂದೊಂದು ಕಲ್ಲು ಎತ್ತಲಿಕ್ಕೆ ಆಗುದಿಲ್ಲ, ಅಷ್ಟಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು. ನಮ್ಗಿಂತ ಹೆಚ್ಚಿಗೆ ವ್ಯವಸ್ಥೆ ಮಾಡಿದ್ರು ಆಗ. ಟಿವಿ ಇತ್ತು, ಹೌದು ಟಿವಿ ಇತ್ತು. ಮಹಾಭಾರತ ಕಥೆ ಕೇಳ್ತೀರಿ. ಹಸ್ತಿನಾವತಿ ಪಟ್ಟಣ ಅಂದ್ರೆ ಈಗಿನ ದೆಹಲಿ. 100 ಕಿಲೋಮೀಟರ್ ದೂರ ಕುರುಜಾಂಗಣ. ಉತ್ತರ ಯಾತ್ರೆ ಹೋದವರು ನೋಡಿ ಬನ್ನಿ. ಹರಿಯಾಣದಲ್ಲಿ ಕುರುಜಾಂಗಣ ಇದೆ. ಕೃಷ್ಣ ಗೀತೆ ಉಪದೇಶ ಮಾಡಿದ ಸ್ಥಳ ಇದೆ. ಅತಿ ಪವಿತ್ರವಾದ ಸ್ಥಳ ಇದೆ. ವೈಶಂಪಾಯನ ಸರೋವರ ಇದೆ. ಅದು ಇಲ್ಲಿ ರಾಜ್ಯ ಹಾಳಾಗಬಾರದು. ಹಸ್ತಿನಾವತಿ ಪಟ್ಟಣ ಅಂದರೆ ಡೆಲ್ಲಿ ಪಟ್ಟಣ ಹಾಳಾಗಬಾರದು ಎಂಬುದಾಗಿ 100 ಯೋಜನ ದೂರದಲ್ಲಿ ಆ ಕುರುಜಾಂಗಣ ಅಂದರೆ ಕ್ಷೇತ್ರ, ಬೆಳೆ ಬೆಳೆಯುವಂಥ ಕ್ಷೇತ್ರ, ಕುರುಕ್ಷೇತ್ರ. ಅಲ್ಲಿ ನಡೆಯುವಂಥ ಯುದ್ಧದ ಕೈಂಕರ್ಯವನ್ನ ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಃ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಅಲ್ಲಿ ನಡೆಯುವಂತಹ ಕೈಂಕರ್ಯವನ್ನ ಸಂಜಯ ಧೃತರಾಷ್ಟ್ರನಿಗೆ ಏನೇನಾಯ್ತು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ. ಅಂತಂದ್ರೆ ಡೆಲ್ಲಿಯಲ್ಲಿ ನಡೆಯುವಂಥ ವಾರ್ತೆ ನಾವು ಇಲ್ಲಿ ಕಾರವಾರದಲ್ಲೋ ಅಥವಾ ಇಲ್ಲಿ ಅಂಕೋಲದಲ್ಲೋ ಯಲ್ಲಾಪುರದಲ್ಲೋ ನೋಡೋದಿಲ್ವೇ? ಹಾಗೆ ಇತ್ತು ಅಂತ ವಾರ್ತೆ. ಸ್ಟೇಷನ್ ಬೇರೆ ಇರ್ಬೋದು. ಚಂದನ ಸ್ಟೇಷನ್ ಇರ್ಲಿಕ್ಕಿಲ್ಲ, ಸುವರ್ಣ ಇರ್ಲಿಕ್ಕಿಲ್ಲ, ಬೇರೆ ಬೇರೆ ಸ್ಟೇಷನ್ ಆಗಿನ ಕೆಲಸದಲ್ಲಿ ಇರ್ಬೋದಿತ್ತು. ಅಂತೂ ನಮ್ಗಿಂತ ಮುಂದೆ ಹೋದವರಿದ್ದಾರೆ. ಆಗ ಅಶರೀರವಾಣಿ ಆಯಿತು. ಎಲೆ ಕಂಸ, ದೇವಕಿಯ 8ನೇ ಗರ್ಭ ನಿನ್ನ ಗಂಟಲ ಗಾಣ. ಅಶರೀರವಾಣಿ ಆಕಾಶವಾಣಿಯನ್ನು ಕೇಳುತ್ತಲೇ ತಾನೇ ವೈಭವದ ದಿಬ್ಬಣವನ್ನು ನಡೆಸ್ತಾ ಇದ್ದ, ರಥವನ್ನು ನಡೆಸ್ತಾ ಇದ್ದ. ತನ್ನ ತಂಗಿ ದೇವಕಿಯ ವೈಭವದ ವಿವಾದ, ಆ ಸಾರಥ್ಯವನ್ನು ಮಾಡುವಂತಹ ಸಮಯ ಇದನ್ನು ಕೇಳುತ್ತಲೇ ರಥವನ್ನು ನಿಲ್ಲಿಸಿಬಿಟ್ಟ. ದೇವಕಿಯ ಮಂದಲೇ ಹಿಡಿದು ರಥದಿಂದ ಕೆಳಕ್ಕೆ ಎಳೆದು ಬಿಟ್ಟ. ಋಷಿಮುನಿಗಳಿದ್ದಂತ ಮಂತ್ರಾಕ್ಷತೆ ಇನ್ನು ಆಕೆ ಮಂದಲೆಯಲ್ಲಿ ಹಾಗೆ ಉಂಟು. ಆಶೀರ್ವಾದ ಮಂತ್ರಾಕ್ಷತೆ.
ಇದನ್ನ ಕತ್ತಿಯಿಂದ ಖಡ್ಗವನ್ನು ಹೊರಕ್ಕೆ ಎಳೆದ ಓರೆಯಿಂದ ಈಗಲೇ ಕೊಲ್ಲುವೆ ಎಂಬುದಾಗಿ ದೇವಕಿಯನ್ನು. ಯಾಕೆ 8ನೇ ಗರ್ಭಕ್ಕೆ ಅವಕಾಶ ಆಗಬಾರದು ಅಂತ ಭಾವ ಕೈ ಮುಗಿದ ವಸುದೇವ, ಭಾವ ಹೆಂಗೋಲೆ ಮಾಡಬೇಡ, ನಿನ್ನ ಕುಲಕ್ಕೆ ಕಳಂಕ. ಆಕೆಯ ಉದರದಲ್ಲಿ ಜನಿಸುವ ಎಲ್ಲ ಸಂತತಿಯನ್ನು ನಿನ್ನ ಚರಣಾರವಿಂದಕ್ಕೆ ಒಪ್ಪಿಸ್ತೇನೆ. ಮಾತಿಯು ನನ್ನ ಮಾತು ಕೇಳು. ಅಂದ್ರೆ ಬೀಸುವ ದೊಣ್ಣೆಯನ್ನು ತಪ್ಪಿಸಿಕೊಂಡ್ರೆ ಏನು ಹೇಳಿ, 1000 ಎಲ್ಲ ಬೇಡ, ನಮ್ಗೆ ಒಂದು 25 ವರ್ಷ ಅದು ಜಾಸ್ತಿ ಅದು ಸಾಕು. ಆ 1000 ತಗೊಂಡು BP ಶುಗರು ಅದನ್ನೆಲ್ಲ ಇಟ್ಕೊಂಡು ಯಾಕೆ ಅದೆಲ್ಲ ಬೇಡ, ನಮಗೆ ಬೇಡ, ಅದೆಲ್ಲ ಒಂದು 25 ವರ್ಷ ಚೇಂಜ್. ವಸುದೇವ ತಡೀತಾನೆ. ಆಗ್ಲೇ ಆಟೋನಿ ಆಟೋನಿ ಕಂಸ ಆಟಲ. ಮಹಾರಾಷ್ಟ್ರ ಸಂತರಂತಾರೆ, ಈ ಕಂಸನಿಗೆ ಕೂತರಿ ಎಂಟು, ಮಲಗಿದ್ರಿ ಎಂಟು, ನಿಂತ್ರಿ ಎಂಟು, ಎಲ್ಲ ಸಮಯದಲ್ಲಿ ಆಟೋನಿ ಆಟೋನಿ ಯೋಚನೆ ಒಂದು. ಕಂಸ ಆಟಲ ಅಂತಾರೆ ಮಹಾರಾಷ್ಟ್ರ ಸಂತರಲ್ವೇ. ಭಯ ಉಂಟಾಗ್ಬಿಡ್ತು ಆತನಿಗೆ. ವಸುದೇವ ದೇವಕಿಯರನ್ನ ಸೆರೆಮನೆಗೆ ಇಟ್ಬಿಟ್ಟ. ಈಗ ಕೊಡ್ತಾರೆ ಅಂತ ಏನು ಭರವಸೆ. ಹಾಗಾಗಿ ಭಯಾನಕವಾದ ವಾತಾವರಣ ಇದರಲ್ಲಿ ಉಂಟಾಗಿರೋಣ. ವಸುದೇವ ದೇವಕಿಯರನ್ನ ಸೆರೆಮನೆಯ ವಾಸ ಬಂಧನದಲ್ಲಿಟ್ಟ. ವರ್ಷಗಳು ಉರುಳುತ್ತಾ ಇವೆ. ಸಂತತಿ ಆಯ್ತು, 1 2 3 4 6 ಸಂತತಿ ಆಯ್ತು ಸೆರೆಮನೆಯಲ್ಲಿ ವಸುದೇವ ದೇವಕಿಯರಿಗೆ. ನಾರದರು ಒಂದು ದಿವಸ ಬರ್ತಾರೆ. ಎಲ್ಲಿಗೆ? ಕಂಸನ ಅರಮನೆಗೆ ಬರ್ತಾರೆ. ನಾರದರು ಬಂದ್ರು ಏನೋ ಒಂದು ವಿಷಯ ತಂದ್ರು ಅಂತ ಅರ್ಥ ಅಲ್ವೇ. ಈ ಯಕ್ಷಗಾನದಲ್ಲಿ ನಾರದರ ಪಾತ್ರ ಬಂತು ಅಂದ್ರೆ ಬೊಬ್ಬೆ ಇಡ್ತಾರೆ ಅಲ್ವೇ. ಬೊಬ್ಬೆ ಇಡುವ ಪಾತ್ರ ಅಲ್ಲ. ನಾರದ ಅಂದ್ರೆ ಜ್ಞಾನ, ನಾರದ ಪೀಠ ಜ್ಞಾನಪೀಠ. ಹಾಗೆ ನಮ್ಮ ಈ ಪರಂಪರೆಗೆ, ದಾಸ ಪರಂಪರೆಗೆ ನಾರದ ಪೀಠ ಅಂತ ಹೇಳೋ ಸಂಪ್ರದಾಯ ಇದೆ. ಈಗಲೂ ಉತ್ತರದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಇದು ನಾರದ ಪೀಠ ಅಂತಾರೆ. ಆ ಜ್ಞಾನಪೀಠ, ನಾರದ ಅಂದ್ರೆ ಜ್ಞಾನ. ತ್ರಿಕಾಲ ಸಂಚಾರಿಗಳು ತ್ರಿಲೋಕ ಜ್ಞಾನಿಗಳು. ಆ ತ್ರಿಲೋಕ ಸಂಚಾರಿಗಳು ತ್ರಿಕಾಲ ಜ್ಞಾನಿಗಳು. ಇದನ್ನ ಹೇಳಿದ್ರು ಒಪ್ಪಿಕೊಳ್ತಾರೆ ಕೂತವರು ಅಲ್ವೇ. ಏನೆಂದು ಹೇಳಿ ಮೊದಲೇ ಗೊತ್ತಿಲ್ಲ. ಅವರು ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು, ಭೂತ ಭವಿಷ್ಯ ವರ್ತಮಾನದ ಆಗು ಹೋಗುವನ್ನು ಅರಿತವರು. ನಾನು ಉಲ್ಟಾ ಮಾಡಿ ಹೇಳಿದೆ, ಯಾರಾದರೂ ಎದ್ದು ದಾಸರೇ ಅದೆಲ್ಲ ಇದು ಹೇಳ್ತಾರೋ ಅಂತ. ಇಲ್ಲ, ಏನು ಹೇಳಿ ಹೇಳ್ಕೊಂಡು ಹೋಗಿ ದಾಸರೇ ಅಂತಾರೆ ಅಲ್ವೇ. ಆಗು ಹೋಗು ಭವಿಷ್ಯದ ಅರಿವನ್ನು ಅರಿತಂತಹ ನಾರದರು ಕಂಸನ ಅರಮನೆ ಬರ್ತಾರೆ. ಕಂಸ, ದೇವತೆಗಳೆಲ್ಲ ಮಾತಾಡ್ತಾ ಇದ್ರು. 1 ರಿಂದ 8 ಆದೀತು ನಿನಗೆ ಮರಣ, 8 ರಿಂದ 1 ಆದೀತು ಹಿಂದೆ ಉಲ್ಟಾ. ಆಗ ಬಹಳ ಎಚ್ಚರ. ಯಾಕಂದ್ರೆ ಕಂಸನ ಪಾಪದ ಕೊಡ ತುಂಬಬೇಕಾಗಿತ್ತು. ಭಗವಂತನ ಅವತಾರ ಕೈಂಕರ್ಯ ಆಗಬೇಕಾದ್ರೆ ಪಾಪದ ಕೊಡ ತುಂಬಬೇಕಾಗಿತ್ತು. ಹೌದು, ಯೋಚನೆ ಮಾಡಿದ ನಾರದ ಹೇಳುದು ಸರಿ. ಹೀಗೊಂದು ಯೋಚನೆ ಮಾಡಿದ. ಕ್ಷಣವು ತಡ ಮಾಡಿಲ್ಲ. ಈ 6 ಮಕ್ಕಳನ್ನ ಕೊಂದೇ ಬಿಡೋದು ಎಂಬುದನ್ನು ನಿರ್ಣಯಿಸಿಬಿಟ್ಟ. ಧಾವಿಸಿದ. 6 ಮಕ್ಕಳನ್ನ ತಂದೆ ತಾಯಿಯರ ಸಮ್ಮುಖದಲ್ಲಿ ಬಂಡೆಗೆ ಅಪ್ಪಳಿಸಿ ಕೊಂದ್ಬಿಟ್ಟ. ಒಬ್ಬೆ ಇಟ್ಟರು ವಸುದೇವ ದೇವಕಿ. ತನ್ನ ಸಂತತಿ ಪುಡಿ ಪುಡಿ ಆಯ್ತಲ್ಲ ಈ ಅಸುರನಿಂದ. ಭಗವಂತನನ್ನು ಮೊರೆಯಿಟ್ಟು ಪ್ರಾರ್ಥನೆ ಮಾಡಿದ್ದಾರೆ. ದೇವಕಿ 7ನೇ ಗರ್ಭವನ್ನು ಧರಿಸಿದ್ದಾಳೆ. ಈ ವಾರ್ತೆ ಕಂಸನಿಗೆ ಮುಟ್ಟಿದೆ. ಒಂದು ದಾಟಿದ್ರೆ ಗಂಟಲಗಾಣ, 8ನೇ ಗರ್ಭ, ನಿನ್ನ ಗಂಟಲಗಾಣ ಅಶರೀರವಾಣಿಯಾಗಿರೋಣವಾದ್ದರಿಂದ ಕಂಸನಿಗೆ ಕೂತ್ರಿ 8, ನಿಂತ್ರಿ 8, ಮಲಗಿದ್ರಿ 8. ಆಟೋನಿ ಆಟೋನಿ ಕಂಸ ಆಟಲ. ಆ ನಿಮಿತ್ತವಾಗಿ ಇನ್ನೂ ಭದ್ರವಾಗಿ ಸೆರೆಮನೆಯನ್ನು ವ್ಯವಸ್ಥೆಗೊಳಿಸಿದ. 7ನೇ ಗರ್ಭ ಧರಿಸಿದ್ದಾಳೆ. ಆದರೆ ಭಗವಂತ ಮಾಯೆಗೆ ಆಜ್ಞೆ ಮಾಡಿದನಂತೆ. ತನ್ನ ಕಾರ್ಯವನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರವಾಗಿ ಭಗವಂತ ಮಾಯೆಗೆ ಆಜ್ಞೆ ಮಾಡಿದ. ಗಚ್ಚ ದೇವಿ ವ್ರಜಂ ಭದ್ರೇ ಗೋಪ ಗೋಭಿರಲಂಕೃತಂ. ಭಾಗವತ ವರ್ಣನೆ ಮಾಡುತ್ತದೆ. ವಸುದೇವನ ಹಿರಿಯ ರಾಣಿ ರೋಹಿಣಿ ನಂದಗೋಪನ ಆಶ್ರಯದಲ್ಲಿದ್ದಾಳೆ.
ದೇವಕಿಯ ಉದರದಲ್ಲಿರುವಂತ 7ನೇ ಗರ್ಭ ಅದು ಶೇಷಗರ್ಭ. ಅಂದ್ರೆ ಆದಿಶೇಷನ ಗರ್ಭ, ಭಗವಂತನಿಗೆ ಸಹಾಯಕ್ಕಾಗಿ ಬಂದಂತಹ ಶೇಷಗರ್ಭವನ್ನ ಮಾಯೆಗೆ ಆಜ್ಞೆ ಮಾಡಿ ಗಚ್ಚ ದೇವಿ ವ್ರಜಂ ಭದ್ರೇ ಗೋಪ ಗೋಭಿರಲಂಕೃತಂ, ನಂದಗೋಪನ ಅರಮನೆಯಲ್ಲಿರುವಂತಹ ರೋಹಿಣಿಯ ಉದರದಲ್ಲಿ ಈ ಗರ್ಭ ಬೆಳೆಯುವಂತೆ ಮಾಡು ಎಂಬುದಾಗಿ ಮಾಯೆಗೆ ಆಜ್ಞೆ ಮಾಡಿದ್ದಾನೆ. ವಸುದೇವನಿಗೆ ಒಂದು ಮದುವೆ ಆಗಿತ್ತು. ಆಕೆಗೆ ಸಂತತಿ ಆಗಲಿಲ್ಲವಾದ ಕಾರಣ ಇನ್ನೊಂದು ಮದುವೆಯಾಗಿದ್ದ. ಹಾಗೆಲ್ಲ ಕ್ಷತ್ರಿಯರಿಗೆ ಆ ಸಂಪ್ರದಾಯ ಇತ್ತು. ಹಾಗೆ ನೋಡಿ, ರಾಮಾಯಣದಲ್ಲಿ ದಶರಥನಿಗೆ ಎಷ್ಟು ಜನ? ಒಂದೆಡೆ ಹರಿಕತೆ ನಡೀತಾ ಇತ್ತು, ರಾಮಾಯಣ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ರು ದಾಸರು. ದಶರಥನಿಗೆ ಎಷ್ಟು ಜನ? ಒಂದಲ್ಲ, ಯಾರೊಂದು ಎರಡಲ್ಲ, 3 ಜನ ಹೆಂಡತಿಯರು ದಶರಥನಿಗೆ. ಗಂಡ ಹೆಂಡತಿ ಇಬ್ರು ಹರಿಕತೆ ಬಂದಿದ್ರು. ಹೋಗುವಾಗ ಗಂಡ ಕೇಳಿದ, ದಾಸರು ಏನು ಹೇಳಿದ್ದಾರೆ ಹೇಳಿ, ಏನು ಹೇಳಿದ್ದಾರೆ? ಒಂದಲ್ಲ, ಎರಡಲ್ಲ, 3 ಮಂದಿ ಹೆಂಡತಿಯರಂತೆ ದಶರಥನಿಗೆ ಕೇಳಿದ್ದೇನೆ. ಮಾರನೇ ದಿವಸ ಮಹಾಭಾರತ ಕಥೆ ತಗೊಂಡಿದ್ರು ದಾಸರು. ದ್ರೌಪದಿಯ ಸ್ವಯಂವರ ಅರ್ಥ ಆಯ್ತಾ? ನೋಡಿ, ಹೇಳೋದ್ರೊಳಗೆ ಅರ್ಥ ಅದನ್ನ ಮತ್ತೆಂತ ಕಥೆ ಹೇಳುವುದ. ಮಾರನೇ ದಿವಸ ದ್ರೌಪದಿ ಸ್ವಯಂವರ ಕಥಾವಸ್ತು ಅಂತ ತೆಗೆದುಕೊಂಡಾಗ ದಾಸರು ಹೇಳಿದರು, ಪಾಂಚಾಲಿಗೆ ಒಬ್ಬರಲ್ಲ, ಇಬ್ಬರಲ್ಲ, 3 ಅಲ್ಲ, 4 ಅಲ್ಲ, 5 ಜನ. ಯಾರು? ಪ್ರಚಂಡ ಭೂಪರು, ಪಂಚ ಪಾಂಡವರು, ಗಂಡರು. ಈಗ ಕತೆ ಬಿಟ್ಟು ಮೇಲೆ ಮೆಟ್ಲತ್ತಿ ದಾರಿ ಹೋಗುವಾಗ ಹೆಂಡತಿ ಕೇಳಿದ್ರು, ದಾಸರೇ ಅಲ್ಲ ದಾಸ ಇವತ್ತು ಏನು ಹೇಳಿದ್ರು ರೀ? ಏನು ಹೇಳಿದ್ರು? ಅದು ಆಗಿನ ಕಾಲದ, ಈಗೆಲ್ಲ ನಡೆಯೋದು ಅಷ್ಟಾದ್ರೆ ಆಯ್ತು ಅಲ್ವೇ? ಎಲ್ಲ ಉಂಟು ಪ್ರಪಂಚ, ಬೇಕಾದ ತಗೊಳ್ಳೋದು, ಬ್ಯಾಡ್ದಿದ್ರೆ ಬಿಟ್ಟರೆ ಆಯ್ತು ಅಷ್ಟೇ. ವಸುದೇವನಿಗೆ ಹಿರಿಯ ರಾಣಿ ಇದ್ಲು, ಆ ಮಕ್ಕಳಾಗಲಿಲ್ಲ. ಆ ನಿಮಿತ್ತವಾಗಿ ಇನ್ನೊಂದು ಮದುವೆ ಆಗಿದ್ದ. ಈಗ ಇಬ್ಬರಿಗೂ ಮಕ್ಕಳು. ಯಾಕೆ? ಇದ್ರ ಕಾಲ್ಗುಣ, ದೇವಕಿಯ ಕಾಲ್ಗುಣ. ಹಿಂದೆ ದಿವಸ ಹೇಳಿದ್ದಾನೆ, ಗಚ್ಚ ದೇವಿ ವ್ರಜಂ ಭದ್ರೇ ಗೋಪ ಗೋಭಿರಲಂಕೃತಂ. ಆ 7ನೆಯ ಗರ್ಭವನ್ನು ಅಲ್ಲಿ ಮಾಯೆ ಮೂಲಕವಾಗಿ ಅಲ್ಲಿ ತಗೊಂಡು ಹೋಗಿ ರೋಹಿಣಿಯ ಉದರದಲ್ಲಿ ದಿವ್ಯವಾದ ಸಂತತಿ ಶೇಷನ ಅವತಾರ ಕೈಂಕರ್ಯ ಅಲ್ಲಿ ನಡೆಯುತ್ತದೆ. ಇದು ಯಾರಿಚ್ಛೆ? ಜಗನ್ಮಾತೆ ಇಚ್ಛೆ, ಮಾಯೆಯ ಇಚ್ಛೆ, ಭಗವಂತನ ಇಚ್ಛೆಯಂತೆ ನಡೆಯುತ್ತದೆ. ಇಲ್ಲೇನಾಯ್ತು? ದೇವಕಿಯ 7ನೇ ಗರ್ಭ ಜಾರಿದೆ ಎಂಬುದಾಗಿ ವಾರ್ತೆ ಆಗಿತ್ತು. ದೇವಕಿ 8ನೇ ಗರ್ಭವನ್ನು ಧರಿಸಿದ್ದಾಳೆ ಎಂಬ ವಾರ್ತೆ ಕೇಳುತ್ತಲೇ ಕೂತ್ರೆ 8, ಮಲಗಿದ್ರೆ 8, ಓಡಾಡುವಾಗ 8. ನಿನ್ನ ದೇವಕಿಯ 8ನೆಯ ಗರ್ಭ ಗಂಟಲ ಗಾಣ ಎಂಬ ಆ ವಾರ್ತೆಯನ್ನು ಶರೀರವಾಣಿಯನ್ನು ಕೇಳುವ ನಿಮಿತ್ತವಾಗಿ ಸೆರೆಮನೆಯನ್ನು ಭದ್ರವಾಗಿಸಿದ ವಸುದೇವ ದೇವಕಿಯರಿಗೆ ಸಂಕೋಲೆಯನ್ನು ತೊಡಿಸಿಬಿಟ್ಟ. ತಿಂಗಳು 1, 2, 3, 4 ಸಮಯ ಇಲ್ಲದ್ರಿಂದ ಬೇಗ ಬೇಗ ಆಗ್ತದೆ. ಇಲ್ದಿದ್ರೆ 9 ತಿಂಗಳ ಕಳಿಬೇಕಲ್ವೇ? ನವಮಾಸಗಳು ತುಂಬಿವೆ. ಸಂತಸ ಹಂಚಿಕೊಳ್ಳುವಾಗಿಲ್ಲ. ವಸುದೇವ ದೇವಕಿಯರಿಗೆ ಬಂಧನದಲ್ಲಿದ್ದ ಸೆರೆಮನೆಯಲ್ಲಿ ಒಬ್ರಿಗೊಬ್ರು ತಪ್ಪಿಕೊಂಡು ಅಳುತ್ತಾರೆ. ನಮ್ಗೆ ಎಂಥ ಸ್ಥಿತಿ ಪ್ರಾಪ್ತಿ ಆಯ್ತಪ್ಪ. ಭಗವಂತನನ್ನ ಪರಿಪರಿಯಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಈ ದುಷ್ಟಶಕ್ತಿಯ ದಮನಕ್ಕೆ ನೀನು ಬಂದೇ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿರೋಣ. ದೇವಕಿಯ ಉದರ ಪ್ರಕಾಶಮಾನವಾಯಿತು. ಭಾಗವತ ವರ್ಣನೆ ಮಾಡ್ತದೆ. ಶ್ರಾವಣ ಬಹುಳ ಸಪ್ತಮಿ ಮಧ್ಯರಾತ್ರಿಯ ಸಮಯ. ಇಡೀ ಸೆರೆಮನೆಯೆಲ್ಲ ಪ್ರಕಾಶವಾಯಿತು. ಭಗವಂತ ತನ್ನ ಅಸ್ತಿತ್ವವನ್ನು ಪರಿಚಯಿಸೋದಕ್ಕೋಸ್ಕರವಾಗಿ ಆ ರಾತ್ರಿ ಸಪ್ತಮಿಯಂದು, ಅಷ್ಟಮಿಯಂದಲ್ಲ, ಸಪ್ತಮಿಯಂದು ಆ ಸೆರೆಮನೆಯಲ್ಲಿ ತನ್ನ ಅಸ್ತಿತ್ವವನ್ನು ಪರಿಚಯಿಸಿದರು ವಸುದೇವನಿಗೆ. ಅಯ್ಯ, ದುಷ್ಟ ಕಾರ್ಯಕ್ಕೆ ದುಷ್ಟ ದಮನಕ್ಕೋಸ್ಕರವಾಗಿ ನನ್ನ ಪ್ರಾಕಟ್ಯವಾಗ್ತಾ ಇದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ
ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಪ್ರಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ. ಮುಂದಿನ ನೀವೇ ಹೇಳಿ. ಹರಿ ಬರೋದಿಲ್ವ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಭಗವಂತನ ಅವತಾರ ಕೈಂಕರ್ಯಕ್ಕೋಸ್ಕರವಾಗಿ ಪೂರ್ವಭಾವಿಯಾಗಿಯೇ ಶ್ರಾವಣ ಬೌಳ ಸಪ್ತಮಿ ಎಂದು ಭಗವಂತ ಆ ಸೆರೆಮನೆಯಲ್ಲಿ ಪ್ರಕಟನಾಗಿ ವಸುದೇವನಿಗೆ ಮಾರ್ಗದರ್ಶನ ಮಾಡ್ತಾನೆ. ನನ್ನ ಪ್ರಾಕಟ್ಯವನ್ನು ನಾಳೆ ದಿವಸ ಈ ಭೂಮಂಡಲದಲ್ಲಿ ಗೋಚರಿಸುವಂತಹ ಕಾಲ ಬಾಲಹರಿಯನ್ನು ತನ್ನ ತೋಳ ತೆಕ್ಕೆಯಲ್ಲಿ ಎತ್ತಿಕೊಂಡು ಹೋಗಿ ಆಗ ಮಾತ್ರ ನಂದಗೋಪನ ಯಶೋದೆ, ಆ ನಂದಗೋಪನ ಅರಮನೆಯಲ್ಲಿ ಯಶೋದೆಗೆ ಮಾಯೆ ಪ್ರಾಕಟ್ಯಳಾಗ್ತಾಳೆ. ಆಕೆ ನೀನು ತಗೊಂಡು ಬಾ, ನನ್ನನ್ನು ಅಲ್ಲಿ ಬಿಡು. ಇದು ಪೂರ್ವಭಾವಿಯಾಗಿ ಭಗವಂತ ಮಾರ್ಗದರ್ಶನ ಮಾಡ್ತಾನೆ. ಅಷ್ಟೇ ಅಲ್ಲ, ಯಾರು ನಿರಂತರ ಸ್ಮರಣೆ ಮಾಡ್ತಾರೋ ಅವರಿಗೆ ಭಗವಂತ ಆಗಾಗ ಮಾರ್ಗದರ್ಶನ ಕೊಡೋದು. ಪುಣ್ಯಕೋಟಿ ಕರಿರಾಜ ವರದನ ಪಾಪನಾಶ ಪರಿಪಾಲನ. கண்ணாரே கண்டனா கண்ணாரே கண்டனா துலகனானே பஞ்ச மாதார விந்தவ கண்ணாரே கண்டனா புண்ணிய கோடி கரிராஜ வரதனா புண்ணிய கோடி கரிராஜ வரதனா பாபநாಶ ಪರಿಪಾಲಕನಾ ಪುಣ್ಯ ಕೋಟಿ ಕರಿರಾಜ ವರದನಾ ಪಾಪನಾಶ ಪರಿಪಾಲಕನಾ ಕೋಟಿ ಸೂರ್ಯ ಪ್ರಭಯ ಕಾಮಿತಾಂಡ ಸಿರಿಯ ಕೋಮಲಾಂಡ ಸಿರಿಯ ಪ್ರೇಮ ಮಾರಿಯ ಕಣ್ಣಾರೆ ಕಂಡನಾ ಸುರಗಣ ಕಾಮೆ ಮಂಗನ ಪಾದಾರ ವಿಂದವ ಕಣ್ಣಾರೆ ಕಂಡನಾ. ಲಕ್ಷ್ಮೀ ರಮಣ ಗೋವಿಂದ ಜಗಜ್ಜನನಿ ಮಹಾಮಾತಾ ಕೀ ಸೆರೆಮನೆಯಲ್ಲಿ ಭಗವಂತ ತನ್ನ ದಿವ್ಯವಾದ ರೂಪವನ್ನು ದರ್ಶನವನ್ನು ಇಟ್ಟು ಮಾರ್ಗದರ್ಶನ ಮಾಡಿದ್ದಾನೆ. ಯಾವಾಗ ಮಾರ್ಗದರ್ಶನವನ್ನು ಹೊಂದಂತ ವಸುದೇವ ಅದನ್ನೇ ಸ್ಮರಣೆ ಮಾಡ್ತಾ ಇದ್ದ. ಮಾರನೇ ದಿವಸ ಶ್ರಾವಣ ಬಹುಳ ಅಷ್ಟಮಿ ಮಧ್ಯರಾತ್ರಿಯ ಸಮಯ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂಥ ಶ್ರೀಹರಿ ತನ್ನ ಪ್ರಾಕಟ್ಯವನ್ನು ಪೂರ್ವಭಾವಿಯಾಗಿ ತಿಳಿಸಿರೋಣವಾದ್ದರಿಂದ ಆ ಸೆರೆಮನೆಯಲ್ಲಿ ಶ್ರೀಹರಿಯ ಪ್ರಕಟವಾಗುವಾಗಲೇ ಬಾಲಹರಿಯನ್ನು ಕಂಡು ಸಂತಸ ಪಡ್ತಾಳೆ. ಶ್ಯಾಮ ವರ್ಣ ಗುಣ ಧಾಮ ಹರಿಯ ರೂಪವನ್ನು ಕಂಡಂತ ದೇವಕಿ ನುಡ್ತಾಳೆ. ತನ್ನ ತೋಳ ತೆಕ್ಕೆಯಲ್ಲಿ ಬಿಗಿದಪ್ಪಿಕೊಂಡು 6 ಮಂದಿ ಮಕ್ಕಳನ್ನು ತನ್ನ ಕಣ್ಮುಂದೆ ಬಲಿದು ಅಪ್ಪಳಿಸಿ ಕೊಂದ. 7ನೇ ಮಗು ನನ್ನ ಕೈಗೆ ಸಿಗಲಿಲ್ಲ. ಸ್ವಾಮಿ, ನಿನ್ನನ್ನ ಪಾಲನೆ ಪೋಷಣೆ ಮಾಡುವ ಭಾಗ್ಯ ನನ್ನ ಪಾಲಿಗೆ ಪ್ರಾಪ್ತಿ ಇಲ್ಲವಲ್ಲ ಎಂಬುದಾಗಿ ತನ್ನ ತೋಳ ತೆಕ್ಕೆಯಿಂದ ಬಾಲನನ್ನ ಎದೆಗಪ್ಪಿಕೊಳ್ಳುತ್ತಾಳೆ. ಎದೆಯ ಹಾಲನ್ನು ಉಳಿಸಿ ಆನಂದ ಪಡುವ ಕಾಲ ನನ್ನ ಪಾಲಿಗೆ ಪ್ರಾಪ್ತಿ ಇಲ್ಲವಲ್ಲ. ಅಸುರನಾದಂಥ ಈ ದುಷ್ಟನ ನಿಮಿತ್ತವಾಗಿ ಹೀಗೊಂದು ಪೂರ್ವಭಾವಿಯಾಗಿ ತಿಳಿಸಿದಂತೆ ಆ ಬಾಲಹರಿಯನ್ನ ವಸುದೇವನ ತೋಳ ತೆಕ್ಕೆಗಿಡುತ್ತಾಳೆ. ಭವದ ಬಂಧನವನ್ನೇ ಕಳಚುವಂತಹ ಶ್ರೀಹರಿಯ ಪ್ರಾಕಟ್ಯವಾಗಿರೋಣ. ಆ ಸೆರೆಮನೆಯಲ್ಲಿರುವಂತಹ ಬಂಧನಗಳು ತಾನೇ ತಾನಾಗಿ ಕಳಚಿದವು. ಸೆರೆಮನೆಯ ಬಾಗಿಲು ತಾನೇ ತಾನಾಗಿ ತೆರೆಯಿತು. ಭಗವತ್ ಸಂಕಲ್ಪದಂತೆ ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇದೆ. ಶ್ರಾವಣ ಬಹುಳ ಅಷ್ಟಮಿ ಮಧ್ಯರಾತ್ರಿಯ ಸಮಯ. ಆದಿಶೇಷನೇ ತನ್ನ ಹೆಡೆಯನ್ನ ಕೊಡೆಯಾಗಿಸಿಕೊಂಡು ವಸುದೇವನನ್ನು ಹಿಂಬಾಲಿಸಿ ಬರ್ತಾ ಇದ್ದಾನೆ. ಬಾಲಹರಿಯನ್ನು ಹಿಂಬಾಲಿಸಿ ಬರ್ತಾ ಇದ್ದಾನೆ. ಮಾರ್ಗದಲ್ಲಿ ಯಮುನೆ ಗೋರ್ಗರೀತಾ ಇದ್ದಾಳೆ. ಯಮುನೆ ಸಂತೋಷ ಪಡ್ತಾಳೆ. ಯಾಕೆ?
ಯಮುನೆಗೂ ಗಂಗೆಗೂ ನಿತ್ಯ ಜಗಳ. ಏನ್ ಜಗಳ? ಯಮುನೆ ಬಹಳ ಕಪ್ಪು, ಗಂಗೆ ಬಹಳ ಬಿಳಿ. ಈ ಜಗಳ ಇನ್ನೂ ಮುಗ್ದಿಲ್ಲ. ಪ್ರಯಾಗಕ್ಕೆ ಹೋದ್ರೆ ಇದು ಸಿಗ್ತದೆ. ಒಂದೇ ನದಿಯಲ್ಲಿ ಅರ್ಧ ಭಾಗ ಬಿಳಿ ನೀರು. ಯಾರು ಪ್ರಯಾಗ ಹೋಗಿದ್ದೋ ಈ ಸರಿಯ ನೋಡಿ, ಒಂದೇ ನದಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಅರ್ಧ ಭಾಗ ಬಿಳಿ ನೀರು, ಅರ್ಧ ಭಾಗ ಕಪ್ಪು. ಅದು ಕಪ್ಪು ಯಮುನೆ, ಬಿಳೆ ನೀರು ಗಂಗೆ. ಹಾಗಾಗಿ ಇನ್ನೂ ಆ ಜಗಳ ಮುಗ್ದಿಲ್ಲ. ಯಮುನೆ ಬಹಳ ಕಪ್ಪು, ಗಂಗೆ ಬಹಳ ಬಿಳಿ. ಯಾರು ಬೆಳ್ಳಿಗಿದ್ದಾರೋ ಅವರೆಲ್ಲ ಗಂಗಾಕನ ಕಡೆಯವರು ತಿಳ್ಕೊಳ್ಳಿಬೇಕ, ಹೌದು ಅಂತ. ಯಾರು ಕಪ್ಪಗಿದ್ದಾರೋ ಅವ್ರು ಯಮುನಕ್ಕನ ಕಡೆಯವ್ರನ್ನ ತಿಳ್ಕೊಳ್ಳಿಬೇಕಾರೆ. ಮತ್ತು ನಾವು ಎಣಗಪ್ಪನಲ್ಲಿದ್ದವರು, ಇವು ಸರಸ್ವತಿ ಅಮ್ಮನ ಕಡೆಯವರು. ಕಥಾ ತ್ರಿವೇಣಿ ಸಂಗಮ ಅಂತಾರೆ ಸಂತರು. ಭಕ್ತಿ ಜ್ಞಾನ ವೈರಾಗ್ಯದ ವೈಭವ ಕಥಾ ತ್ರಿವೇಣಿ ಸಂಗಮ. ಹಾಗಾಗಿ ಇನ್ನೂ ಸಹ ನೀವು ಹೋಗಿ ಗಂಗೆ ಮತ್ತು ಯಮುನೆಗೆ ಇನ್ನೂ ಜಗಳ ಮುಗಿದಿಲ್ಲ. ಯಾವಾಗ ಹೋದ್ರೂ ಬೇಕಾದ್ರೆ ಇರ್ತದೆ, ನೋಡ್ಲಿಕ್ಕೆ ಸಿಗ್ತದೆ. ಪ್ರಯಾಗದಲ್ಲಿ ಒಂದೇ ನದಿಯಲ್ಲಿ ಅರ್ಧ ತಟಾಕ ಕಪ್ಪು, ಅರ್ಧ ನೀರು ಬೆಳೆ. ಗಂಗೆ ಯಾವಾಗ ಯಮುನೆ ಹೇಳೋದಂತೆ, ನೀನ್ ಬಾಳ ಕಪ್ಪಿದ್ದೆ, ಯಾರು ನಿನ್ ಮದುವೆ ಆಗ್ತಾರೆ? ನಿಜ. ಶರದಿಯ ಜಲ ಕಪ್ಪು ದಾಸರಂತಾರೆ. ರುಚಿತ ಕೋಗಿಲೆ ಕಪ್ಪು, ಎಸೆವ ಕಸ್ತೂರಿ ಕಪ್ಪು, ಮಾತೆಯರು ಕೊರಳಲಿ ಧರಿಸುವ ಕರಿಮಣಿ ಕಪ್ಪಿನಲ್ಲಿ ಕಪ್ಪು, ಧರೆಯೋಳು ಪೂಜಿಪ ಪಾಂಡುರಂಗ ಕಪ್ಪಿನಲ್ಲಿ ಕಪ್ಪು, ಪುರಂದರ ವಿಠಲ ಕಪ್ಪು. ಹಾಗಾಗಿ ನಮಗೆ ಹಿಂದೂಗಳಿಗೆ ಕಪ್ಪು ಅಮಂಗಳವಲ್ಲ. ಯಾರಾದ್ರೂ ಕಪ್ಪು ಬಾವುಟ ತೋರಿಸಿದ್ರೆ ಒಳ ಪ್ರವೇಶ ಮಾಡೋದು, ನುಗ್ಗೋದೆ. ಕಪ್ಪು ಮಂಗಳಪ್ರದ ಅಂದಿದ್ದಾರೆ. ಹಾಗ ನೋಡಿ, 80 ವಯಸ್ಸಿನ ಗಂಡಸರು ಅಥವಾ ಹೆಂಗಸರು ಕೂದಲು ಬೆಳೆ ಮಾಡ್ಕೊಂಡು ಆ ಕಪ್ಪು ಮಾಡ್ಕೊಂಡು ಬರೋದಿಲ್ಲ. ಕಪ್ಪು ಮಂಗಳಪ್ರದ ಅಂತ ಹೇಳಿ ಇಲ್ವೇ? ರೈತರಿಗೆ ಕಪ್ಪು ಮಣ್ಣಿನ ಹೊಲ ಬಹಳ ವಿಶೇಷ ಬೆಲೆ ಬಾಳುವಂತಹದ್ದು. ಆಯುರ್ವೇದದಲ್ಲಿ ಕಪ್ಪು ಆಕಳ ಹಾಲು ಬಹಳ ಶ್ರೇಷ್ಠ. ಅದಕ್ಕಾಗಿ ಶರಧಿಯ ಜಲ ಕಪ್ಪು, ರುಚಿತ ಕೋಗಿಲೆ ಕಪ್ಪು, ಎಸೆವ ಕಸ್ತೂರಿ ಕಪ್ಪು, ಮಾತೆಯರು ಕೊರಳಲ್ಲಿ ಧರಿಸುವ ಕರಿಮಣಿ ಕಪ್ಪಿನಲ್ಲಿ ಕಪ್ಪು. ಹಿಂದೆಲ್ಲ ತಾಯಿಂದ್ರು ಸೂತ್ ಅಂದ್ರೆ ಮಂಗಲ ಸೂತ್ರ ಅಂತ ಇತ್ತು. ಸೂತ್ ಅಂದ್ರೆ ದಾರ, ದಾರದಲ್ಲಿಯೇ ಪುಣಿಸಿಕೊಳ್ತಿದ್ರು. ಯಾವುದನ್ನ? ಕರಿಮಣಿಯನ್ನ. ಈಗಲೂ ನೀವು ಘಟ್ಟದ ಕೆಳಗೆ ಹೋಗಿ ನೋಡಿ, ಯಾರು ಹೆಚ್ಚಿಗೆ ಕರಿಮಣಿ ಸರ ಹಾಕೊಂಡ್ರು, ಕರಿಮಣಿ ಗೌಡ್ತಿಗಳು 2-2 kg 3-3 kg ಮಹಾಪತಿವ್ರತೆಯವರು. ಯಾರು ಹೆಚ್ಚಿಗೆ ಹಾಕೊಂಡ್ರು ಅವ್ರು ಹೆಚ್ಚಿಗೆ ದೊಡ್ಡ ಪತಿವ್ರತೆಯರು ಅಂತ ಅರ್ಥ. ಹಿಂದೆ ಹಾಗೆ ನಿಯಮ ಇತ್ತು. ಈ ಕರಿಮಣಿ ಹಾಕೊಂಡು ಸೂತು ದಾರದಲ್ಲೇ ಪುಣಿಸಿಕೊಳ್ಳುವಂತ ವ್ಯವಸ್ಥೆ ಇತ್ತು, ಮಂಗಲ ಸೂತ್ರ ಅಂತ. ಈಗ ನೀವು ಬಂಗಾರದಲ್ಲಿ ಪುಣಿಸಿಕೊಳ್ಳಿ ಪ್ರಾರಂಭ ಮಾಡಿದ ಮೇಲೆ ಸೈಕಲಲ್ಲಿ, ಮೋಟರ್ ಸೈಕಲಲ್ಲಿ ಕಿತ್ತುಕೊಂಡು ಹೋಗೋ ಪ್ರಾರಂಭ ಮಾಡಿದರು. ಈಗಲೂ ನೀವು ಕರಿಮಣಿಯನ್ನ ದಾರದಲ್ಲಿ ಪುಣಿಸ್ಕೊಂಡು ಹೋಗಿ ಯಾರು ಸಮೀಪ ಬರೋದೇ. ಸಾಕ್ಷಾತ್ ಕಾಳಿಯಮ್ಮ ಅಂತ ಮುಗಿತಾರೆ, ಇತ್ತ ಕಡೆ ದೇವಮ್ಮ ಅಂತ ಮುಗಿತಾರೆ, ಇಲ್ಲ ಮಾರಿಕಾಂಬೆ ಅಂತ ಮುಗಿತಾರೆ. ಇನ್ನು ಹೆಚ್ಚಿಗೆ ಮಣಿ ಹಾಕೊಂಡು ದುರ್ಗಾ ಪರಮೇಶ್ವರಿ ಅಂತ ಮುಗಿತಾರೆ. ಅಂತೂ ಆ ಭಾಗ್ಯ ನಿಮ್ಗೆ ಸಿಗ್ತದೆ ಅಲ್ವೇ? ಶರದಿಯ ಜಲ ಕಪ್ಪು, ರುಚಿತ ಕೋಗಿಲೆ ಕಪ್ಪು, ಎಸೆವ ಕಸ್ತೂರಿ ಕಪ್ಪು, ಮಾತೆಯರು ಕೊರಳಲ್ಲಿ ಧರಿಸುವ ಕರಿಮಣಿ ಕಪ್ಪಿನಲ್ಲಿ ಕಪ್ಪು. ಹಾಗಾಗಿ ನಮ್ಗೆ ಕಪ್ಪು ಮಂಗಳಪ್ರದ. ಒಂದು ಕಪ್ಪು ಬಿಟ್ಟು ನಮ್ಗೆ ಉಳಿದದ್ದೆಲ್ಲ ಶ್ರೇಷ್ಠವೇ. ಒಂದು ಕಪ್ಪು ಯಾವ್ದು ಗೊತ್ತೇ? ಕಪ್ಪು ಹಣ. ಹೌದು ಅಂತಾರೆ ಯಾರು ತಲೆ ತೋರಿಸ್ತಾರೆ. ಕಪ್ಪು ಹಣವನ್ನು ಬಿಟ್ಟು ಉಳಿದದ್ದೆಲ್ಲ ನಮಗೆ ಶ್ರೇಷ್ಠವೇ. ಯಮುನೆ ಈಗ ಉಕ್ಕಿ ಹರಿಯುತ್ತಾ ಇದ್ದಾಳೆ. ಯಾಕೆ ಗೊತ್ತೇ? ಗಂಗಕ್ಕ ನನ್ನ ಬಣ್ಣದಲ್ಲೇ ಬಂದಿದ್ದಾನೆ ಈ ಸರಿಯಾ? ಯಾರು? ಕಾಳ ಅಲ್ವೇ? ಭಗವಂತ ಶ್ಯಾಮವರ್ಣ ಗುಣಧಾಮ ಯಮುನಾ ರೂಪದಲ್ಲೇ ಅಂದ್ರೆ ಅದೇ ಕಾಳ ವರ್ಣದಲ್ಲಿ, ಅದೇ ಬಣ್ಣದಲ್ಲಿ ಬಂದಿದ್ದಾನೆ ಎಂಬುದಾಗಿ ಯಮುನೆ ಬಹಳ ಸಂತೋಷವಾಯ್ತಂತೆ. ಉಕ್ಕಿ ಉಕ್ಕಿ ಹರಿದಳು. ಅಷ್ಟೇ ಅಲ್ಲ, ಆ ಭಗವಂತನ ಪಾದವನ್ನು ಸ್ಪರ್ಶ ಮಾಡಬೇಕು, ನನ್ನ ಸಾನ್ನಿಧ್ಯಕ್ಕೆ ಬಂದಿದ್ದಾನೆ ಎಂಬುದಾಗಿ. ಗಂಗಕ್ಕ ಅಷ್ಟೇ ಅಲ್ಲ, ಈಗ ಎಲ್ಲ ಸಾಧು ಸಂತ ನನ್ನ ಬಳಿ ಬರ್ತಾರೆ. ನಿನ್ನ ಬಳಿ ಬರೋರು ಯಾರು ಗೊತ್ತೇ? ಪಿತೃಪಕ್ಷದಲ್ಲಿ ಪಿಂಡ ಬಿಡೋರು ಮಾತ್ರ ನಿನ್ನ ಬಳಿ ಬರೋರು. ಪಿತೃಪಕ್ಷ ಯಾರು ಹೋದೋರಿದ್ರ? ಪಿಂಡ ಬಿಡೋರು ಮಾತ್ರ ನಿನ್ನ ಬಳಿ ಬರ್ತಾರೆ. ಎಲ್ಲರೂ ನನ್ನ ಬಳಿ ಬರ್ತಾರೆ. ಯಾರು? ಸಾಧು ಸತ್ಪುರುಷರೆಲ್ಲ ನನ್ನ ಬಳಿ ಬರ್ತಾರೆ. ಅಷ್ಟೇ ಅಲ್ಲ,
ಭಗವಂತನನ್ನು ಗುಣಗಾನ ಮಾಡುವ ಮೊದಲು ನನ್ನನ್ನ ಕೊಂಡಾಡ್ತಾರೆ. ಯಮುನಾ ತೀರ ವಿಹಾರಿ ಗೋವರ್ಧನ ಗಿರಿಧಾರಿ ಗಿರಿಧಾರಿ ಯಮುನಾ ತೀರ ವಿಹಾರಿ ಗೋವರ್ಧನ ಗಿರಿಧಾರಿ ಮುರಾರಿ ಯಮುನಾ ತೀರ ವಿಹಾರಿ ನಂದ ಕಂದ ಮುದ ಕುಂದ ವರದ ಹರಿ ಇಂದಿರಾರಮಣ ಗೋವಿಂದ ಯಮುನಾ ತೀರ ವಿಹಾರಿ ಗೋವರ್ಧನ ಗಿರಿಧಾರಿ ಮುರಾರಿ ಯಮುನಾ ತೀರ ವಿಹಾರಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಯಮುನೆ ಉಕ್ಕಿ ಹರಿದಿದ್ದಾಳೆ, ಇಬ್ಬಾಗವಾಗಿ ಮಾರ್ಗ ಮಾಡಿಕೊಡ್ತಾಳೆ. ಇತ್ತಲ ಮಧ್ಯರಾತ್ರಿಯ ಸಮಯ, ನಂದಗೋಪನ ಅರಮನೆಯಲ್ಲಿ ಯಶೋದೆ ಆಗಮಾತ್ರ ಮಾಯೆಯನ್ನ ಜನನವಾಗಿಸಿಕೊಂಡಿದ್ದಾಳೆ. ಆಯಾಸದಿಂದ, ಪ್ರಸವ ವೇದನೆ ಆಯಾಸದಿಂದ ಆಕೆಗೆ ಬಾಹ್ಯ ಪ್ರಜ್ಞೆ ಇಲ್ಲ. ಇಡೀ ನಂದಗೋಪನ ಅರಮನೆಯಲ್ಲ ಮಧ್ಯರಾತ್ರಿ ಸಮಯದಲ್ಲಿ ನಿದ್ರೆಯಲ್ಲಿದ್ದಾರೆ. ಇದು ಭಗವಂತನ ಇಚ್ಛೆ, ಭಗವಂತನ ಮಾಯೆ. ಆಗಲೇ ಪೂರ್ವಭಾವಿಯಾಗಿ ವಸುದೇವನಿಗೆ ಬಾಲಹರಿ ತಿಳಿಸಿದ ರೀತಿಯಲ್ಲಿ, ಶ್ರೀಹರಿ ತಿಳಿಸಿದ ರೀತಿಯಂತೆ ಬಾಲಹರಿಯನ್ನು ಅಲ್ಲಿ ಮಲಗಿಸಿ ಆಗ ಮಾತ್ರ ಜನಿಸಿದಂಥ ಯಶೋದೆ ಉದರದಲ್ಲಿ ಜನಿಸಿದಂಥ ಹೆಣ್ಣು ಶಿಶು ಮಾಯೆಯನ್ನು ತನ್ನ ತೋಳತೆಕ್ಕೆ ಹಿಡಿದು ಬರ್ತಾನೆ. ಮತ್ತೆ ಯಮುನೆ ಮಾರ್ಗ ಮಾಡಿಕೊಡ್ತಾಳೆ. ಸೆರೆಮನೆಯನ್ನು ಒಳ ಪ್ರವೇಶ ಮಾಡಿದ. ಒಳ ಪ್ರವೇಶ ಮಾಡುವಾಗಲೇ ಮಾಯೆ ಯಾವಾಗ ಒಳ ಪ್ರವೇಶ ಮಾಡಿದ್ಲೋ ತಾನೇ ತಾನಾಗಿ ಸೆರೆಮನೆಗಳು ಬಂದಾಗ, ಮಾಯೆ ಅಂದರೆ ಬಂಧನ. ಸಂಕೋಲೆಗಳು ತೊಳೆದು ಬಿಟ್ಟು ಆ ವಸುದೇವ ದೇವಕಿಯರಿಗೆ ಸಂಕೋಲೆಗಳು ತಾನೇ ತಾನಾಗಿ ಬಂಧನವಾಗಿ ಬಿತ್ತು. ಮಗು ಅಳಲು ಪ್ರಾರಂಭ ಮಾಡ್ತು. ಆಟೋನಿ ಆಟೋನಿ ಕಂಸ ಆಟಲ ಹರಿಭಜನೆ ಮಾಡೋ ನಿರಂತರ, ಪರಗತಿಗೆ ನಿರ್ಧಾರ ನೋಡೋ ಹರಿಭಜನೆ ಮಾಡೋ ನಿರಂತರ. ಪರಮಾತ್ಮನ ದಿವ್ಯವಾದಂಥ ವೈಭವ, ಭಾಗವತ, ಭಕ್ತಿ ರಸಾಯನ, ಆ ದಿವ್ಯವಾದಂಥ ಕಥಾನಕವನ್ನ ಯಾರಿಗೋಸ್ಕರವಾಗಿ 7 ದಿವಸದೊಳಗಾಗಿ ಸರ್ಪ ಕಚ್ಚಿ ಸಾಯುವಂತ ಶಾಪ ಇತ್ತಂತ ಪರೀಕ್ಷಿತನಿಗೆ ದಾಸರಂತಾರೆ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ. ಹಾಗೆ ಆ ದಿವ್ಯವಾದಂಥ ಕಥಾನಕವನ್ನು ಶ್ರವಣ ಮಾಡುವಂತ ಪರೀಕ್ಷಿತ ಉತ್ತರಾಭಿಮುಖವಾಗಿ ಕುಳಿತಿದ್ದಾನೆ. ಆ ದಿವ್ಯವಾದ ದರ್ಬೆಯ ಆಸನವನ್ನೇ ಮಾಡಿದ್ದಾನೆ. ಅನ್ನ ಆಹಾರವನ್ನು ತ್ಯಜಿಸಿ ಆತ್ಮೋನ್ನತಿಗೋಸ್ಕರವಾಗಿ, ಉಜ್ಜೀವನ ಪಥಕ್ಕೋಸ್ಕರವಾಗಿ ಭಗವತ್ ಚರಣವನ್ನು ಸ್ಮರಣೆ ಮಾಡ್ತಾ ಪಥಕ್ ವೈಕುಂಠಕ್ಕೆ ಇದು ಹಿತ ನೋಡೋ ಭಜನೆ ಮಾಡೋ ಹರಿ ಭಜನೆ ಮಾಡೋ ನಂದ ಕಂದ ಮುಜ ಕುಂದ ವರದ ಹರಿ ಇಂದಿರಾರಮಣ ಗೋವಿಂದನ ಪಾದವನ ಮಾಡೋ ಶ್ರೀ ಹರಿ ಕಥಾಶ್ರವಣ ಮಾಡೋ ಶ್ರೀ ಹರಿ ಕಥಾಶ್ರವಣ ಮಾಡೋ. ಸಾರವೋ ಸಂಸಾರ ವಿಮೋಚಕ, ಸಾರವೋ ಸಂಸಾರ ವಿಮೋಚಕ, ಸೇರೋ ಭಯವದ ನನ್ನ ನಿರಂತರ ಭಜನೆ ಮಾಡೋ ಭಜನೆ ಮಾಡೋ ಭಜನೆ ಮಾಡೋ ನಿರಂತರ. ಭಜನೆಯೂ ಪೂಜನೆಯೂ ಆದಂತಹ ಶ್ರೀಹರಿಯನ್ನ ನಿರಂತರ ಸ್ಮರಣೆ ಮಾಡೋಣ. ಇಹದಲ್ಲಿ ಸುಖ, ಪರದಲ್ಲಿ ಉತ್ತಮವಾದ ಗತಿಗೆ ದಾಸರ ಮಾರ್ಗದರ್ಶನ ಮಾಡ್ತಾರೆ. ಸೋದೆಯ ವಾದಿರಾಜ ಯತಿಗಳು ಇಡೀ ಮಾನವ ಕೋಟಿಗೆ ಮಾರ್ಗದರ್ಶನ ಮಾಡ್ತಾ ಭಗವಂತನ ವಾಣಿ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ನಿತ್ಯ ಉಪಾಸನೆ ಮಾಡಿ, ನಿತ್ಯ ಭಜನೆಯನ್ನು ಮಾಡಿ, ನಿತ್ಯ ನಾಮಸ್ಮರಣೆಯನ್ನು ಮಾಡಿ ಎಂಬುದಾಗಿ ಯಾರ್ಯಾರಿಗೆ ರಾಮನಾಮದ ಜಪದ ಪ್ರತಿ ಸಿಕ್ಕಿದೆ ನಿತ್ಯ ನಾಮಸ್ಮರಣೆ ಮಾಡಲಿಕ್ಕೆ ಅಲ್ವೇ. ಈಗಾಗಲೇ ಎಲ್ಲರೂ ತಗೊಂಡಿದ್ದಾರೆ, ಯಾರು ಸಿಗಲಿಲ್ಲ ಹೊಸಬರು ಯಾರು ಬಂದಿದ್ದಾರೆ ಅವರಿಗೆ ಆ ದಿವ್ಯವಾದ ನಾಮಸ್ಮರಣೆ ನಿತ್ಯ ಮಾಡಲಿಕ್ಕೆ ಅವಕಾಶ ಆಗಲಿ ಎಂಬುದ ಚಿಂತನೆ ಮಾಡ್ತಾ ಮಂಗಳಮೂರ್ತಿಯ ರಂಗನ ಕಥೆಗೆ ಮಂಗಳ ಹಾಡೋಣವಂತೆ. ನಾಳೆ ದಿವಸ ನಾವೆಲ್ಲ ಬರುವಾಗ ಹೊಸದಾಗಿ ಬಂದವರಿಗೆಲ್ಲ ಹೇಳ್ತೀವಿ ಒಬ್ಬೊಬ್ರು ಕರ್ಕೊಂಡ್ಬನ್ನಿ ಅಂತ. ನೋಡಿ ಇಷ್ಟು ದಿವಸ ಅದು ಹಗಲಿಡೀ ಧಾರೆ ಮಳೆ, ನಾವು ಇವತ್ತು ಯಾರು ಜನ ಇರೋದಿಲ್ಲ ಅಂತ ಕಾಣಿಸ್ತದೆ, ಕೈ ತೀರಿಸ್ಕೊಳ್ಳೋದು ನಾವೇ ನಮ್ಮೊಳಗೆ. ಆದರೆ ಇಲ್ಲಿ ನೋಡಿದರೆ ಎಲ್ಲ ತುಂಬೇ ಇರ್ತಾರೆ.
ಯಾಕಂದ್ರೆ ಮಳೆ ಆ ಹೊತ್ತಿಗೆ ಬರೋದಿಲ್ಲ ಅಂತ. ಅದು ಅವಳ ಇಚ್ಛೆ. ಹರಿ ಇಚ್ಛೆಯಂ ಹರವಿಕೊಂಡಿದೆ ಜಗವೆಲ್ಲ. ಹರಿಕತೆ ಹೋಗೋವರಿಗೆಲ್ಲ ತೊಂದರೆ ಕೊಡಬಾರ್ದು ಅಂಥೇಳಿ ವರುಣನ ಕೃಪೆ ನಮಗಿರೋಣವಾದ್ದರಿಂದ ತಪ್ಪಿಸಬೇಡ್ರಿ. ಇನ್ನು 4 ದಿವಸ ಗುರುವಾರದವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹರಿಗುರುಗಳ ಆಶೀರ್ವಾದ ಪಡೆಯೋಣ. ಗ್ರಾಮಾಧಿದೇವತೆಯ ಅನುಗ್ರಹವನ್ನು ಪಡೆಯೋಣ. ಸುಭಿಕ್ಷೆಯಿಂದ ನೆಮ್ಮದಿಯಿಂದ ನಮ್ಮ ಪರಂಪರೆಯ ಸಂತತಿ ಬೆಳೆಸೋಕೆ ಅವಕಾಶ ಮಾಡುವಂಥ ತಾಯಿಯ ದಿವ್ಯವಾದ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ನಾಳೆ ದಿವಸ 8 ಸೇರೋಣ ಎಂಬುದಾಗಿ ಸ್ಮರಣೆ ಮಾಡ್ತಾ ಮಂಗಳಮೂರ್ತಿಯ ಮಂಗಳ ಕಥೆಗೆ ಮಂಗಳ ಹಾಡುವಂತೆ. ಮಂಗಳ ಮಂಗಳ ಮಹಾಮಾತೆಗೆ ಜಯ, ಮಂಗಳ ಮಹಾಕಾಳಿಗೆ, ಮಂಗಳಮಯ ಶ್ರೀರಾಮನ ಚರಣದೆ ಅಂಗವಹಿಸಿ ದಾತನಿಗೆ ಜಯ. ಮಂಗಳೋ ಶುಭ ಮಂಗಳೋ ಜಯ, ಮಂಗಳೋ ಶುಭ ಮಂಗಳೋ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠಲರಾಯನ ಸಂದರ್ಶನ ಫಲ ಯಮಗಾಯಿತು, ಸಂದರ್ಶನ ಫಲ ಯಮಗಾಯಿತು. ಶ್ರೀರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ 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 ಜಯ ಜಯ ರಾಮ. ಸೀತಾರಾಮ